ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ದಿನನಿತ್ಯದ ಆರೋಗ್ಯ ಸಮಸ್ಯೆಗಳಲ್ಲಿ ಮಾನವ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ತಂದುಕೊಳ್ತಾನೆ ಇರ್ತಾರೆ. ಅದೇ ರೀತಿ ಇತ್ತೀಚೆಗನಕ್ಕಿಂತ ಈ ಹಿಂದಿನಿಂದಲೂ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಇವತ್ತಿನ ಸಮಸ್ಯೆ ಕುರಿತಾಗಿ ಇವತ್ತು ನಾವು ಈ ಒಂದು ಎಪಿಸೋಡ್ ಅಲ್ಲಿ ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಹಿಪ್ ಫ್ರಾಕ್ಚರ್ಸ್ ಅನ್ನೋದನ್ನು ಕೂಡ ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಮನೆಯಲ್ಲಿ ವಯಸ್ಸಾದಂಥವ್ರು ಇದ್ದಂಥ ಸಂದರ್ಭದಲ್ಲಿ ಈ ಮಾತು ನಾವೇನು ಹೇಳ್ತೀವಿ ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾವ ಕಾರಣದಿಂದ ಆಗುತ್ತೆ, ಅವರಲ್ಲಾಗುವಂಥ ಬದಲಾವಣೆಗಳೇನು, ಅದಾದ ನಂತರದ ಜೀವನ ಶೈಲಿ ಏನು, ಅದಾದ ನಂತರ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅದೆಷ್ಟೋ ಜನರು ಕೂಡ ಜಿಗುಪ್ಸೆ ಹೊಂದಿರೋದನ್ನ ಕೂಡ ನಾವು ಗಮನಿಸಿದ್ದೇವೆ. ಆದರೆ ನಿಜಕ್ಕೂ ಕೂಡ ಹಿಪ್ ಫ್ರಾಕ್ಚರ್ ಆದರೆ ಅಷ್ಟು ದೊಡ್ಡ ಸಮಸ್ಯೆಯನ್ನ ಜೀವನಕ್ಕೆ ತಂದೊಡ್ಡುತ್ತಾ, ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳು ಇಲ್ಲವಾ, ಸದ್ಯಕ್ಕಿರುವಂತಹ ಅಪ್ಡೇಟೆಡ್ ಚಿಕಿತ್ಸಾ ವಿಧಾನಗಳೇನು, ಅದರಿಂದ ಯಾವ ರೀತಿ ಉಪಯೋಗಗಳು ಸದ್ಯ ಮನುಷ್ಯನಿಗೆ ಲಭ್ಯವಾಗ್ತಾ ಇದೆ, ಈ ಎಲ್ಲದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಎಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದುವೇ ಹೊತ್ತಿನ ವಿಶೇಷ ಹೆಲೋ ಡಾಕ್ಟರ್. ನಾನು ನಾಚಪ್ಪ. ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿ ಮಾನವಿ ಆಸ್ಪತ್ರೆ ಕೂಡ ತನ್ನ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈಗಾಗಲೇ ಕೂಡ ಸರ್ವ ಸಮಸ್ಯೆಗಳಿಗೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಕೂಡ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಆರೋಗ್ಯ ಸೇವೆಯನ್ನು ನೀಡ್ತಾ ಬರ್ತಾ ಇದೆ. ಹಾಗಿದ್ರೆ ಮೈಸೂರು ನಗರದ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಮಾನವಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ, ಆ ಕುರಿತಾದಂತಹ ಒಂದು ಮಾಹಿತಿ ಇಲ್ಲಿದೆ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಲಭವಾಗಿ ಕೈಗೆಟುಕುವ ಚಿಕಿತ್ಸೆಗಳು ನಿಮ್ಮ ಮಾನವಿ ಆಸ್ಪತ್ರೆಯಲ್ಲಿ. ಪ್ರಯೋಗಾಲಯ ಸೇವೆಗಳು, ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿರುವ ಶಸ್ತ್ರಚಿಕಿತ್ಸಾ ಘಟಕ, ಇಎನ್ಟಿ ನ್ಯಾರೋ ಮೈಕ್ರೋ ಚಿಕಿತ್ಸೆ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಚರ್ಮರೋಗ ವಿಭಾಗಕ್ಕೆ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸೆ, ಮೆಡಿಕಲ್ ಸರ್ಜಿಕಲ್ ಸೌಲಭ್ಯದೊಂದಿಗೆ ಐಸಿಯು, ಎಂಡೋಸ್ಕೋಪಿ, ಡಯಾಲಿಸಿಸ್ ಸೇವೆಗಳು, ಗರ್ಭಿಣಿಯರ ಹೆರಿಗೆ, ಮಗುವಿನ ಉತ್ತಮ ಚಿಕಿತ್ಸೆ ಹಾಗೂ ಸರ್ಕಾರಿ ಯೋಜನೆ, ಪೊಲೀಸ್ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ, ಸಿಎಫ್ಟಿಆರ್ಐ ಹಾಗೂ ಬಿಎಸ್ಎನ್ಎಲ್ ನೌಕರರ ಯೋಜನೆಗಳು, ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯವಿದೆ. 24 ಗಂಟೆಗಳ ಔಷಧಾಲಯ, ಆಂಬ್ಯುಲೆನ್ಸ್ ಸೇವೆಗಳು, ನುರಿತ ತಜ್ಞರು, ಶುಶ್ರೂಷಕರು ಮತ್ತು ನಿರ್ವಹಣಾ ಸೇವೆಗಳನ್ನು ಒಳಗೊಂಡಿರುವ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು ಮಾನವಿ ಆಸ್ಪತ್ರೆ. ನಮ್ಮಲ್ಲಿ ಹೆರಿಗೆಯಾದ ಮಕ್ಕಳ ಜನನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ. ಸಂಪರ್ಕಿಸಿ ಮಾನವಿ ಆಸ್ಪತ್ರೆ, ಅನಿಕೇತನ ರೋಡ್, ಇಎನ್ಎಫ್ ಬ್ಲಾಕ್, ಕುವೆಂಪು ನಗರ, ಮೈಸೂರು. ದೂರವಾಣಿ ಸಂಖ್ಯೆ 0821 25454 ಮತ್ತು 8123 888842. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಲಭವಾಗಿ ಕೈಗೆಟುಕುವ ಚಿಕಿತ್ಸೆಗಳು ನಿಮ್ಮ ಮಾನವಿ ಆಸ್ಪತ್ರೆಯಲ್ಲಿ. ಪ್ರಯೋಗಾಲಯ ಸೇವೆಗಳು, ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿರುವ ಶಸ್ತ್ರಚಿಕಿತ್ಸಾ ಘಟಕ, ಇಎನ್ಟಿ ನ್ಯಾರೋ ಮೈಕ್ರೋ ಚಿಕಿತ್ಸೆ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಚರ್ಮರೋಗ ವಿಭಾಗಕ್ಕೆ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸೆ, ಮೆಡಿಕಲ್ ಸರ್ಜಿಕಲ್ ಸೌಲಭ್ಯದೊಂದಿಗೆ ಐಸಿಯು, ಎಂಡೋಸ್ಕೋಪಿ, ಡಯಾಲಿಸಿಸ್ ಸೇವೆಗಳು, ಗರ್ಭಿಣಿಯರ ಹೆರಿಗೆ, ಮಗುವಿನ ಉತ್ತಮ ಚಿಕಿತ್ಸೆ ಹಾಗೂ ಸರ್ಕಾರಿ ಯೋಜನೆ, ಪೊಲೀಸ್ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ, ಸಿಎಫ್ಟಿಆರ್ಐ ಹಾಗೂ ಬಿಎಸ್ಎನ್ಎಲ್ ನೌಕರರ ಯೋಜನೆಗಳು, ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯವಿದೆ. 24 ಗಂಟೆಗಳ ಔಷಧಾಲಯ, ಆಂಬ್ಯುಲೆನ್ಸ್ ಸೇವೆಗಳು, ನುರಿತ ತಜ್ಞರು, ಶುಶ್ರೂಷಕರು ಮತ್ತು ನಿರ್ವಹಣಾ ಸೇವೆಗಳನ್ನು ಒಳಗೊಂಡಿರುವ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು ಮಾನವಿ ಆಸ್ಪತ್ರೆ. ನಮ್ಮಲ್ಲಿ ಹೆರಿಗೆಯಾದ ಮಕ್ಕಳ ಜನನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ. ಸಂಪರ್ಕಿಸಿ ಮಾನವಿ ಆಸ್ಪತ್ರೆ, ಅನಿಕೇತನ ರೋಡ್, ಇಎನ್ಎಫ್ ಬ್ಲಾಕ್, ಕುವೆಂಪು ನಗರ, ಮೈಸೂರು. ದೂರವಾಣಿ ಸಂಖ್ಯೆ 0821 25454 ಮತ್ತು 8123 888842. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಲಭವಾಗಿ ಕೈಗೆಟುಕುವ ಚಿಕಿತ್ಸೆಗಳು ನಿಮ್ಮ ಮಾನವಿ ಆಸ್ಪತ್ರೆಯಲ್ಲಿ. ಪ್ರಯೋಗಾಲಯ ಸೇವೆಗಳು, ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿರುವ ಶಸ್ತ್ರಚಿಕಿತ್ಸಾ ಘಟಕ, ಇಎನ್ಟಿ ನ್ಯಾರೋ ಮೈಕ್ರೋ ಚಿಕಿತ್ಸೆ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಚರ್ಮರೋಗ ವಿಭಾಗಕ್ಕೆ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸೆ, ಮೆಡಿಕಲ್ ಸರ್ಜಿಕಲ್ ಸೌಲಭ್ಯದೊಂದಿಗೆ ಐಸಿಯು, ಎಂಡೋಸ್ಕೋಪಿ, ಡಯಾಲಿಸಿಸ್ ಸೇವೆಗಳು, ಗರ್ಭಿಣಿಯರ ಹೆರಿಗೆ, ಮಗುವಿನ ಉತ್ತಮ ಚಿಕಿತ್ಸೆ ಹಾಗೂ ಸರ್ಕಾರಿ ಯೋಜನೆ, ಪೊಲೀಸ್ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ.
ಈಗಾಗಲೇ ಕೂಡ ನಾನು ಹೇಳಿದೆ ಇವತ್ತಿನ ವಿಚಾರದಲ್ಲಿ ಹಿಪ್ ಫ್ರಾಕ್ಚರ್ ಅಥವಾ ನಾವೇನು ಹೇಳ್ತೀವಿ ಸೊಂಟ ಅದರ ಸುತ್ತ ಭಾಗದ ಒಂದಷ್ಟು ವಿಚಾರಗಳ ಕುರಿತಾಗಿ ಕೂಡ ಮಾತನಾಡ್ತಾ ಇರುವಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಮಾನವಿ ಆಸ್ಪತ್ರೆಯ ಆರ್ಥೋಪೆಡಿಕ್ ಸರ್ಜನ್ ಆಗಿರುವಂಥ ಡಾಕ್ಟರ್ ಆಕಾಶ್ ಮುಗಳೂರು ಬಂದಿದ್ದಾರೆ. ಮೊನ್ನೆಯವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಸರ್, ವೆಲ್ಕಮ್ ಡಾಕ್ಟರ್. ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದೆ ಹಿಪ್ ಅಂದಾಗ ಅದೆಷ್ಟೋ ಜನರಿಗೆ ಸೊಂಟನ ಅಥವಾ ಸೊಂಟದ ಕೆಳಭಾಗದಲ್ಲಿ ಇರ್ತಲ್ಲ, ಈ ರೀತಿಯಾದ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಹಿಪ್ ಮೇನ್ ಭಾಗ ಅಂತ ಹೇಳಿದೆ, ಹಿಪ್ ಬಗ್ಗೆ ಏನಂತ ತಿಳ್ಕೊಂಡು ಸೊಂಟ ಅಂತ ಹೇಳಿದಾಗ ಎಷ್ಟೊಂದು ಜನಕ್ಕೆ ಬ್ಯಾಕ್ ಪೇನು, ಬೆನ್ನು ಅಥವಾ ಲೋವರ್ ಬ್ಯಾಕ್ ಪೇನ್ ಅಂತ ಅನ್ಕೋತೀವಿ. ಬಟ್ ಹಿಪ್ ಜಾಯಿಂಟ್ ಅಂತ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಂತ ಅಂದ್ಕೊಂಡಾಗ ಈಗ ನಾರ್ಮಲ್ ಈ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದ್ರ ಮೇಲ್ಗಡೆಯಿಂದ ಸ್ಪೈನ್ ಬರುತ್ತೆ, ಅಂದರೆ ನಮ್ಮ ಬೆನ್ನು ಮೂಳೆ, ಬೆನ್ನು ಹುರಿ ಎಲ್ಲ ಇದ್ರ ಮೇಲ್ಗಡೆಯಿಂದ ಬರುತ್ತೆ. ಇದು ಪೆಲ್ವಿಸ್ ಅಂತ ಹೇಳ್ತೀವಿ. ಪೆಲ್ವಿಸ್ಸಿಂದ ಈ ಜಾಗದಲ್ಲಿ ಏನಿರುತ್ತೆ ಇದಕ್ಕೆ ನಾವು ಹಿಪ್ ಜಾಯಿಂಟ್ ಅಂತ ಕರಿತೀವಿ. ಅಂದರೆ ತೊಡೆ ಮೂಳೆ ಮತ್ತು ಮೇನ್ ಬಾಡಿಗೆ ಎಲ್ಲಿ ಜಾಯಿನ್ ಆಗುತ್ತೋ ಅಸೆಟಾಬೆಲಮ್ ಅಥವಾ ಪೆಲ್ವಿಸ್ ಅಂತ ಏನು ಕರಿತೀವಿ, ಇವೆರಡು ಸೇರಿಬಿಟ್ಟು ಹಿಪ್ ಜಾಯಿಂಟ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಹಿಪ್ ಜಾಯಿಂಟ್. ಈಗ ನಾವು ಫ್ರಾಕ್ಚರ್ಸ್ ಅರೌಂಡ್ ದ ಹಿಪ್ ಅಂದರೆ ಈ ಸುತ್ತಮುತ್ತ ಆಗುವಂತಹ ಫ್ರಾಕ್ಚರ್ಗಳು, ತೊಡೆ ಅಥವಾ ಮೇಲಿನ ತೊಡೆ ಭಾಗ ಅಥವಾ ಈ ತೊಡೆ ಸಂಧಿ ಅಂತ ಏನು ಹೇಳ್ತೀವಿ ಆ ಜಾಗಕ್ಕೆ ಹಿಪ್ ಜಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಜನ ನಾವು ತಿಳ್ಕೊಂಡಿರೋದು ಹಿಂದೆ ಏನಿರುತ್ತೆ ಬ್ಯಾಕ್, ಲೋವರ್ ಬ್ಯಾಕ್ ಅನ್ಕೊಳ್ಳೋ ಅದು ತಪ್ಪಾಗುತ್ತೆ. ಹಾಗಿದ್ರೆ ಅಂದ್ರೆ ಹಿಪ್ ಅಂತ ಹೇಳಿದ್ರೆ ಇದನ್ನೇ ಹಿಪ್ ಜಾಯಿಂಟ್ ನಾರ್ಮಲಿ. ಬಟ್ ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ತರ್ಜಮೆ ಮಾಡೋದಕ್ಕೆ ಅದಕ್ಕೆ ಶಬ್ದ ಇಲ್ಲ. ಈಗ ಹಿಪ್ ಜಾಯಿಂಟ್ಗೆ ಏನಂತ ಕರೀತಾರೆ ಅಂತ ಎಲ್ಲರೂ ಸೊಂಟದ ಮೂಳೆ ಅಂತಾನೆ ಕರೀತಾರೆ. ಕೆಲವೊಂದ್ಸರಿ ಸೊಂಟ ಅಂತ ಹೇಳಿದಾಗ ಬ್ಯಾಕ್ ಅಂತಾನು ಕನ್ಫ್ಯೂಷನ್ ಇರುತ್ತೆ. ಬಟ್ ಅದರ್ವೈಸ್ ಹಿಪ್ ಜಾಯಿಂಟ್ ಅಂದ್ರೆ ಇದೊಂಥರ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಥರ ಇದೇನು ಕಾಣಿಸುತ್ತೆ ಈ ಥರ, ಇದ್ರ ಮೇಲ್ಗಡೆಯಿಂದ ನಾವು ನಡಿತೀವಿ ಯೂಶ್ವಲಿ. ಇದು ತೊಡೆ ಮೂಳೆ, ಇದು ಸೊಂಡೆ, ಇದು ಹಿಪ್ ಜಾಯಿಂಟ್. ಇದು ಹಿಪ್ ಅಂದ್ರೆ ಈಗ ಹಿಪ್ ಜಾಯಿಂಟ್ ಅಥವಾ ಈ ಒಂದು ನಾವೇನು ಹೇಳ್ತೀವಿ ಮೆಡಿಕಲ್ ಸೈನ್ಸ್ ಪ್ರಕಾರ ಎಲ್ಡರ್ಲಿ ಪರ್ಸನ್ ಅಥವಾ ವಯಸ್ಸಾದವರು ಅಂತ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಈ ಮೆಡಿಕಲ್ ಸೈನ್ಸ್ ಪ್ರಕಾರ ಎಲ್ಡರ್ಲಿ ಪರ್ಸನ್ ಅಂದ್ರೆ ಯಾರು, ಯಾವ ಕ್ಯಾಟಗರಿಯಿಂದ ಇದು ಸ್ಟಾರ್ಟ್ ಆಗುತ್ತೆ ಎಲ್ಡರ್ಲಿ ಪರ್ಸನ್? ಈಗ ಫಿಸಿಯೋಲಾಜಿಕಲ್ ಏಜ್ ಅಂತ ಹೇಳ್ತೀವಿ, ಇನ್ನೊಂದು ಕ್ರಾನೋಲಾಜಿಕಲ್ ಏಜ್ ಅಂತ ಹೇಳ್ತೀವಿ. ಫಿಸಿಯೋಲಾಜಿಕಲ್ ಏಜ್ ಅಂದರೆ ಈಗ ಎಷ್ಟೊಂದು ಜನ ಈಗ 90 ವರ್ಷದವ್ರು ಆಗಿರ್ತಾರೆ, ಬಟ್ ಕಾಣೋದಕ್ಕೆ 70 ಇಯರ್ಸ್ ಥರ ಕಾಣಿಸ್ತಿರ್ತಾರೆ. ಬಟ್ ನಮಗೆ ಮೆಡಿಕಲ್ ಕ್ಲಾಸಿಫಿಕೇಷನ್ಗೆಲ್ಲ ವಿ ಟೇಕ್ ದ ಕ್ರಾನೋಲಾಜಿಕಲ್ ಏಜ್, ಅಂದರೆ ನಮ್ಮ ವಯಸ್ಸು ಎಷ್ಟಾಗಿದೆ ಅದನ್ನು ತೊಗೋತೀವಿ. ಇಂಡಿಯನ್ ಸಿನಾರಿಯೋಲ್ಲಿ ಮೋರ್ ದೆನ್ 60 ಇಯರ್ಸ್ನ ವಿ ಕನ್ಸಿಡರ್ ಎಲ್ಡರ್ಲಿ. ಇಂಡಿಯನ್ ಸಿನಾರಿಯೋ ಒಳಗಡೆ, ಇಂಡಿಯನ್ ಆ್ಯಂಡ್ ಮೋಸ್ಟ್ ಆಫ್ ದ ಏಷ್ಯನ್ ಕಂಟ್ರೀಸಲ್ಲಿ, ಕೆಲವೊಂದು ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಮೋರ್ ದೆನ್ 65 ಇಯರ್ಸ್ ಇರೋರಿಗೆ ಇದನ್ನಂತ ಎಲ್ಡರ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ದ ಇಂಡಿಯನ್ ಸಿನಾರಿಯೋ ವಿತ್ ರೆಸ್ಪೆಕ್ಟ್ ಟು ಗೌರ್ಮೆಂಟ್ ರಿಟೈರ್ಮೆಂಟ್ ಏಜ್ ಆಯಿತು ಅಥವಾ ಓಲ್ಡ್ ಏಜ್ ಸಿಟಿಸನ್ ಕ್ರೈಟೀರಿಯಾ ಆಯಿತು, ಎಲ್ಲವೂ ಕೂಡ ವಿತ್ ರೆಸ್ಪೆಕ್ಟ್ ಟು 60 ಇಯರ್ಸ್. ಫೈನ್. ಇನ್ನು ಈ ಸಾಮಾನ್ಯವಾಗಿ ಈ ಕ್ರ್ಯಾಕ್ ಅಥವಾ ಫ್ರಾಕ್ಚರ್ ಅಂತ ಬರೋದು ನಾವು ಎಡವಿದಾಗ ಅಥವಾ ಬಿದ್ದಂಥ ಸಂದರ್ಭದಲ್ಲಿ. ಸೊ ಕಂಪ್ಯಾರಿಟಿವ್ಲಿ ಈ ಚಿಕ್ಕವರಿಗಿಂತ ವಯಸ್ಕರಲ್ಲಿ ವಯಸ್ಸಾಗಿರುವಂಥವರಲ್ಲಿ ಈ ಬೀಳುವಂತಹ ಒಂದು ಪ್ರಮೇಯ ಜಾಸ್ತಿ ಬರುತ್ತೆ. ಸೊ ಕಂಪೇರ್ ಮಾಡಿದಾಗ ಏನಕ್ಕೆ ಇದು ಹೆಚ್ಚಾಗಿ ವಯಸ್ಸಾದಂಥವರಲ್ಲೇ ಕೂಡ ಈ ಬೀಳೋದಾಗಿರ್ಬೋದು, ಎಡಬೋದು, ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ? ಅಂದರೆ ಏನಾಗುತ್ತೆ, ಈಗ ಏಜ್ಡ್ ಪೀಪಲಲ್ಲಿ ಒಂದು ಬೋನ್ ಮಾಸ್ ಅಂತ ನಾವು ಅನ್ಕೋಬೋದು. ಅಂದರೆ ಬೋನ್ ಕ್ವಾಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಮೊದಲಿದ್ದಷ್ಟು ಗಟ್ಟಿಯಾಗಿರೋದಿಲ್ಲ, ಅದು ಒಂದು ಕ್ರೈಟೀರಿಯಾ. ಇನ್ನೊಂದು ಬ್ಯಾಲೆನ್ಸ್ ಇರೋದಿಲ್ಲ. ಈಗ ನಡೀತಿರ್ಬೇಕಾದ್ರೆ ಬ್ಯಾಲೆನ್ಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಈಗ ನಡೀತಿರ್ಬೇಕಾದ್ರೆ ಈಗ ಬೇರೆ ಕಾರಣಗಳಿರ್ಬೋದು, ಅಂದರೆ ಒಂದು ಸ್ವಲ್ಪ ಸ್ಲಿಪ್ ಆಗುವಂಥದ್ದು ಅಥವಾ ವಾಲುವಂಥದ್ದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ. ಮತ್ತು 60 ವರ್ಷ ಅಂದರೆ 60 ವರ್ಷ ಕಟ್ ಆಫ್ ಅಂತಲ್ಲ, ಅಂದರೆ ದಟ್ ಈಸ್ ದ ಕ್ರೈಟೀರಿಯಾ ಅಷ್ಟೇ. ಯಾಕಂದರೆ ಒಂದಿನ ಒಂದು ಕ್ರೈಟೀರಿಯಾ ಇರಬೇಕು ಬೇಸಿಕಲಿ. ನಡೀತಿರ್ಬೇಕಾದ್ರೆ ಇದು ಅಥವಾ ತಲೆ ಸುತ್ತು ಬರೋದು ಅಥವಾ ಗಿಡಿನೆಸ್ ಅಂತ ಹೇಳ್ತೀವಿ. ಏಜ್ ಆಗ್ತಾ ಆಗ್ತಾ ನಾರ್ಮಲ್ ಈಗ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಅವುಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದಲ್ಲೇ ಕಣ್ಣಿನ ದೃಷ್ಟಿ ಒಂದು ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಯೂ ಇರುತ್ತೆ ಇದನ್ನು. ಮತ್ತು ರಿಫ್ಲೆಕ್ಸಸ್ ಅಂತ ಏನು ಹೇಳ್ತೀವಿ, ಈಗ ನಾವು ಸ್ವಲ್ಪ ಮಟ್ಟಿಗೆ ಸ್ಲೋ ಆಗ್ತಾ ಹೋಗ್ತೀವಿ. ಅಂದರೆ 20 ವರ್ಷದಿದ್ದಾಗ ನಾನು ಈಗ ಕಂಪೇರ್ ಮಾಡಿದರೆ 20 ವರ್ಷದಷ್ಟು ಚುರುಕಾಗಿ ಇರೋದಿಲ್ಲ, ನಾರ್ಮಲಿ ಒಂದು ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಇರುತ್ತೆ. ಸೊ ಆ ಥರ ಇದ್ದಾಗ ಸಡನ್ನಾಗಿ ಬ್ಯಾಲೆನ್ಸ್, ಈಗ ಸಡನ್ನಾಗಿ ಎಡೋದಾಗ ಹೆಂಗಿರೋರು ಫ್ರೀ ಬ್ರೇಕಿಂಗ್ ಅ ಫಾಲ್ ಅಂತ ಹೇಳ್ತಾರೆ. ಅಂದರೆ ನಾವು ಹೆಂಗಾರು ಮಾಡಿ ಬ್ಯಾಲೆನ್ಸ್ ತೊಗೊಂಡು ನಿಂತ್ಕೋತೀವಿ, ಎಡವಿದ್ರೂ ಕೂಡ ಮತ್ತೆ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಬಟ್ ಏಜ್ ಆದವರಲ್ಲಿ ಮತ್ತೆ ಸ್ಲಿಪ್ ಆಗುವಂಥ ಸಾಧ್ಯತೆ ಆ ಥರ ಆಗೋಗುತ್ತೆ. ಸೊ ಇವಾಗೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಕಾರಣಗಳು ಇದನ್ನು. ಓಕೆ, ಇನ್ನು ಸೆಕೆಂಡರಿ ರೀಸನ್ಸ್ ಅನ್ನೋದು ಎಲ್ಲದರಲ್ಲೂ ಕೂಡ ಇರುತ್ತೆ. ಸೊ ಈ ಒಂದು ಬೇಸಿಕ್ ರೀಸನ್ನ ಬಿಟ್ಟು ಸೆಕೆಂಡರಿ ಕಾರಣಗಳು ಏನಾಗಿರುತ್ತೆ ಹೆಚ್ಚು ಬೀಳುವಂಥ ಲಕ್ಷಣಗಳು ಗೋಚರವಾಗುತ್ತೆ? ಈಗ ನಾರ್ಮಲ್ ಏನಾಗುತ್ತೆ, ಒಂದು ಮೋಸ್ಟ್ ಆಫ್ ದ ಫ್ಯಾಮಿಲೀಸಲ್ಲಿ ನೋಡ್ತೀವಿ, ಏಜ್ ಆದವ್ರಿಗೆ ಕೆಲವೊಬ್ರು ಎಲ್ಲರೂ ಮನೇಲಿ ನೋಡ್ಕೊಳ್ಳೋದೇ ಇಲ್ಲ, ಎಲ್ಲರೂ ಬಿಟ್ಬಿಡ್ತಾರೆ ಅನ್ನೋವಂಥದ್ದಲ್ಲ. ಎಷ್ಟೊಂದು ಜನ ಅವ್ರ ಮಕ್ಕಳಾಯಿತು ಮೊಮ್ಮಕ್ಕಳಾಯಿತು ನೋಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ. ರಾತ್ರಿ ವಾಶ್ರೂಮ್ ಹೋಗ್ಬೇಕಾದ್ರೆ ಎಬ್ಸಿ ನಾವು ಬರ್ತೀವಿ ನಿಮ್ಮ ಜೊತೆ. ಇವರು ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ, ಮೆಂಟಲಿ ದೇ ಆರ್ ಯಂಗ್, ಬಟ್ ಫಿಸಿಕಲಿ ಇಲ್ಲ ನಾನೇ ಎದ್ದು ನಡ್ಕೊಂಡು ಹೋಗ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರು. ನಡ್ಕೊಂಡು ಅಂತ ಹೋದಾಗ ಈಗ ಜಾರಿದ್ರು ರಾತ್ರಿ. ನಾರ್ಮಲಿ ಮೋಸ್ಟ್ ಆಫ್ ದ ಫಾಲ್ಸ್ ಹ್ಯಾಪನ್ ಎಟ್ ನೈಟ್. ಬಾತ್ರೂಮಲ್ಲಿ ಸ್ಲಿಪ್ ಆಗಿಬಿಟ್ರು, ನೀರಿದ್ದಲ್ಲಿ ಸ್ಲಿಪ್ ಆಗಿಬಿಟ್ರು, ಅಥವಾ ಫುಟ್ ಮ್ಯಾಟ್ಗಳೇನಿರುತ್ತೆ ಅದ್ರಲ್ಲಿ ಬಿದ್ದರು. ಇನ್ನು ಕೆಲವೊಬ್ಬರು ಈಗ ಪ್ಯಾಂಟ್ ಹಾಕ್ಕೊಳ್ಳೋದು, ಈಗ ನಾವು ನಾರ್ಮಲ್ ಪ್ಯಾಂಟ್ ಆಯಿತು, ಬೇರೆ ಡ್ರೆಸ್ ಆಯಿತು, ಕುರ್ತಾಸ್ ಆಯಿತು ಹಾಕೋತಿರ್ಬೇಕಾದ್ರೆ ಹೆಂಗಾಗಿರ್ಬೇಕಾದ್ರೆ ನಿಂತ್ಕೊಂಡ್ಬಿಟ್ಟೆ ಒಂದು ಕಾಲು ಹಾಕೋತೀವಿ, ಅದಾದಮೇಲೆ ಇನ್ನೊಂದು ಕಾಲು ಹಾಕೋತೀವಿ. ಬೈ ಚಾನ್ಸ್ ಪ್ಯಾಂಟ್ ಹಾಕೋಬೇಕಾದ್ರೆ ನಮ್ಮ ಕಾಲು ಸಿಗಾಕೊಂಡ್ರೂ ಕೂಡ ನಮಗೆ ಬ್ಯಾಲೆನ್ಸ್ ಮತ್ತೆ ತೊಗೊಳ್ಳುವಂತಹ ಒಂದು ಇದಿರುತ್ತೆ.
ಬಟ್ ಮೋಸ್ಟ್ ಆಫ್ ದಿ ಎಲ್ಡರ್ಲಿ ಪೀಪಲಲ್ಲಿ ಏನಾಗುತ್ತೆ, ಒಂದು ಕಾಲು ಹಾಕೋತಾರೆ, ಸಡನ್ನಾಗಿ ಬ್ಯಾಲೆನ್ಸ್ ಬರಲ್ಲ, ಬಿದ್ದೋಗ್ಬಿಡ್ತಾರೆ. ಸೊ ಅವಾಗ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇವುಗಳೆಲ್ಲ ಬೇರೆ ಬೇರೆ ಕಾರಣಗಳಾಗುತ್ತೆ. ಪ್ಲಸ್ ಅದರ್ ದನ್ ದಟ್ ದ ಮೆಡಿಕಲ್ ಕೋಮಾರ್ಬಿಡಿಟೀಸ್ ಅಂತ ಏನು ಹೇಳ್ತೀವಿ, ಈಗ ಸಣ್ಣವರಿದ್ದಾಗ ನಾವು ಬಿದ್ರೂ ಕೂಡ ಎಲ್ಲರಿಗೂ ಫ್ರ್ಯಾಕ್ಚರ್ ಆಗಲೇಬೇಕಂತಿಲ್ಲ. ಮೊದಲೇ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮೂಳೆ, ಆಮೇಲೆ ಜಸ್ಟ್ ಅದು ಫಾಲ್ ಅಷ್ಟು ಸಾಕು. ದಟ್ ಈಸ್ ದ ಬ್ರೇಕಿಂಗ್ ಇದಂತ ಹೇಳ್ತೀವಲ್ಲ, ಅಂದರೆ ಲಾಸ್ಟ್ ಡ್ರಾ ವಿಚ್ ಬ್ರೋಕ್ ದ ಕ್ಯಾಮಲ್ಸ್ ಬ್ಯಾಕ್ ಅಂದರೆ ಲೋಡ್ ಮಾಡಿ ಲಾಸ್ಟ್ ಒಂದೇ ಒಂದು ಹುಲ್ಲು ಹಾಕಿದ್ರೂ ಬೆನ್ನು ಮುರಿದೋಯ್ತು ಅಂತ ಆ ಥರ ಆಗಿ ಹೋಗುತ್ತೆ. ಸೆಕೆಂಡ್ರಿ ಕಾರಣಗಳು ಮೇನ್ಲಿ ಆಸ್ಟಿಯೋಪೋರೋಸಿಸ್ ಒಂದು, ಅಂದರೆ ಬೋನ್ ಕ್ವಾಲಿಟಿ ವೀಕ್ ಆಗೋದು. ಅದಲ್ಲದಲ್ಲೇ ಬ್ಯಾಲೆನ್ಸ್ ಇಶ್ಯೂಸ್ ಅಂದರೆ ಪಾರ್ಕಿನ್ಸೋನಿಸಮ್ ಇರ್ಬೋದು, ಅಥವಾ ಬೇರೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಡಯಾಬಿಟಿಸ್ ಇರ್ಬೋದು, ಐಸೈಟ್ ಇದಾಗುತ್ತೆ, ಅಥವಾ ಬ್ಯಾಲೆನ್ಸ್ ಇಶ್ಯೂ ಅಂದರೆ ಇಯರ್ ಒಳಗಡೆ ತೊಂದರೆ ಇದ್ಬಿಟ್ಟು ಬ್ಯಾಲೆನ್ಸ್ ಇಶ್ಯೂಸ್ ಇರ್ಬೋದು. ಇವುಗಳಿಂದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಇನ್ನು ಈ ಒಂದು ಹಿಪ್ ಫ್ರಾಕ್ಚರ್ ಕಂಪ್ಯಾರಿಟಿವ್ಲಿ ಎಲ್ಡರ್ ಪೀಪಲ್ಗೂ ಮತ್ತು ಏನು ಯಂಗ್ ಜನರೇಷನ್ಗೆ ಇರುತ್ತೆ, ಯಾವ ರೀತಿ ಡಿಫ್ರೆಂಟ್ ಮೋಡ್ ಆಫ್ ಇರುತ್ತೆ, ಅದನ್ನು ಯಾವ ರೀತಿ ನಾವು ಕಂಪ್ಯಾರಿಟಿವ್ಲಿ ಅಂದರೆ ಏನಾಗುತ್ತೆ, ಯಂಗ್ ಪೇಷಂಟ್ಸಲ್ಲಿದ್ದಾಗ ಎರಡು ಬರುತ್ತೆ. ಒಂದು ಬೋನ್ ಕ್ವಾಲಿಟಿ ವಿಲ್ ಬಿ ವೆರಿ ಗುಡ್ ಇನ್ ಮೋಸ್ಟ್ ಆಫ್ ದ ಯಂಗ್ ಪೇಷಂಟ್ಸ್. ಮತ್ತು ಈ ಆರ್ಟಿಕ್ಯುಲರ್ ಟ್ರೆಬ್ಯಾಕ್ಯುಲಿ ಅಂತ ಹೇಳ್ತೀವಿ, ಅಂದರೆ ಬೋನ್ ಸ್ಟ್ರಕ್ಚರ್ ಒಳಗಡೆ ಇರುವಂತಹ ಈ ಅಂದರೆ ಬೋನ್ ಒಳಗಡೆ ಒಂಥರ ಹಿಂಗೆ ಒಳಗಡೆ ನಾವೀಗ ರಾಡ್ ಅಂತ ಏನು ಹಾಕ್ತೀವಿ ಪ್ಲಾಸ್ಟರ್ ಹಾಕೋಕ್ಕಿಂತ ಮುಂಚೆ ಮಧ್ಯದೊಳಗಡೆ ಕಂಬಿಗಳೇ, ಅದಕ್ಕೆ ನಾವು ಕಂಪೇರ್ ಮಾಡ್ಕೋಬೋದು. ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೆಕೆಂಡರಿಲಿ ಬ್ಲಡ್ ಸಪ್ಲೈ, ನಮಗೆ ಬ್ಲಡ್ ಸಪ್ಲೈ ಅಂತ ಹೇಳ್ತಿರ್ಬೇಕಾದ್ರೆ ಅದು ಹಿಪ್ ಜಾಯಿಂಟ್ಗೆ ಬಾಲ್ ಏನಿರುತ್ತೆ ಅದಕ್ಕೆ ಬ್ಲಡ್ ಸಪ್ಲೈ ಯಂಗರ್ ಪೇಷಂಟ್ಸಲ್ಲಿ ಇನ್ನೂ ಬೆಟರ್ ಆಗಿರುತ್ತೆ. ಸೊ ಕೂಡ್ಕೊಳ್ಳುವಂತಹ ಸಾಧ್ಯತೆ ಇನ್ನೂ ಜಾಸ್ತಿ ಆಗಿರುತ್ತೆ. ಮತ್ತು ಯಂಗ್ ಪೇಷಂಟ್ಸಲ್ಲಿ ತುಂಬ ಜೋರಾಗಿ ಬಿದ್ದರೆ ಮಾತ್ರ ಫ್ರ್ಯಾಕ್ಚರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಲ್ಡರ್ ಏಜಲ್ಲಿ ಅಷ್ಟು ಬೇಕಾದ್ರೆ ಜಸ್ಟ್ ಸ್ಲಿಪ್ ಆದರೂ, ಜಸ್ಟ್ ಎಷ್ಟೋ ಸತಿ ಕಾಲು ಹೊರಳ್ತು ಅಂತಂದ್ರೂ ಸ್ಲಿಪ್ ಆಗಿ ಬೀಳುವಂತಹ ಫ್ರ್ಯಾಕ್ಚರ್ ಈಸಿಯಾಗಿ ಆಗಿ ಹೋಗುತ್ತೆ ಒಂದು. ಇನ್ನೊಂದು ಫಿಕ್ಸ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ. ಯಾಕೆಂತ ಹೇಳಿದರೆ ನಮಗೀಗ ಗೋಡೆನೇ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಮಳೆ ಹೊಡೆಯೋದಕ್ಕೆ ತುಂಬ ಕಷ್ಟ ಆಗಿ ಹೋಗ್ಬಿಡುತ್ತೆ, ಆ ಥರ ಆಗೋಗುತ್ತೆ. ಇದು ಮೇಜರ್ ಡಿಫ್ರೆನ್ಸಸ್. ಒಂದು ದ ಫೋರ್ಸ್ ಆಫ್ ಫಾಲ್ ಅಂತ ಹೇಳ್ತೀವಿ, ಎನರ್ಜಿ ಆಫ್ ಇಂಜುರಿ, ಅದು ತುಂಬ ಕಮ್ಮಿ ಇದ್ದರೂ ಸಾಕು ಓಲ್ಡ್ ಏಜಲ್ಲಿ ಫ್ರ್ಯಾಕ್ಚರ್ ಆಗಿ ಹೋಗುತ್ತೆ ಒಂದು. ಇನ್ನೊಂದು ಟ್ರೀಟ್ಮೆಂಟ್ ವೈಸ್ ರಿಸ್ಕ್ ಕೂಡ ಜಾಸ್ತಿ, ಯಾಕಂದರೆ ಬೇರೆ ಎಲ್ಲ ತೊಂದರೆಗಳಿರುತ್ತೆ. ಕಷ್ಟಪಟ್ಟು ಎರಡು ಕಾಲ ಮೇಲೆ ನಡೀತಿರ್ತಾರೆ ಓಲ್ಡ್ ಏಜಲ್ಲಿ, ನಾರ್ಮಲ್ ತುಂಬ ವಯಸ್ಸಾದವರು. ಅದರೊಳಗಡೆ ಬಿದ್ದಾಗ ಮತ್ತು ಟ್ರೀಟ್ಮೆಂಟು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರುತ್ತೆ. ಖಂಡಿತ. ಎಸ್ಸಿನ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಹಿಪ್ ಫ್ರಾಕ್ಚರ್ ಅಂತ ನಾವು ಹೇಳಿದ್ವಿ, ಇದ್ರ ಕುರಿತಾಗಿ ಮಾತನಾಡ್ತಾ ಇರುವಂಥದ್ದು. ಇನ್ನು ನಿಮಗೂ ಕೂಡ ಈ ವಿಚಾರದ ಕುರಿತಾಗಿ ಯಾವುದೇ ರೀತಿಯಾದಂಥ ಒಂದಷ್ಟು ಡೌಟ್ಗಳಿದ್ದು ಅದರ ಬಗ್ಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಮ್ಮೊಂದಿಗೆ ನೇರವಾಗಿ ಮಾತನಾಡ್ಬೋದು, ಅಥವಾ ಡಾಕ್ಟರ್ ಆಕಾಶ್ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಕುರಿತಾಗಿ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಬೇಕಾದ್ರೆ ಮಾನವಿ ಆಸ್ಪತ್ರೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅಲ್ಲಿಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ನೀವು ಸಮಸ್ಯೆಯನ್ನು ಕೂಡ ಅವರಿಂದಲೇ ಪರಿಹಾರವನ್ನು ಮಾಡ್ಕೊಳ್ಬೋದು. ಎಸ್, ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಸ್, ಯಾವುದೇ ಒಂದು ವಿಚಾರ ಅಂತ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಅನ್ನೋದು ಕೂಡ ಇರುತ್ತೆ. ಹಾಗಿದ್ರೆ ಈ ಹಿಪ್ ಫ್ರಾಕ್ಚರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇರುತ್ತಾ, ಹೇಗೆ ಡಾಕ್ಟರ್? ಅಂದರೆ ಒಂದನ್ನು ನಾವು ಈಗ ನಾರ್ಮಲಿ ಈ ಥರ ಅಂತ ತೊಗೊಂಡ್ರೆ ಹಿಪ್ ಜಾಯಿಂಟನ್ನು, ಒಂದು ಅಸ್ಟಾಬಿಲಮ್ ಅಥವಾ ಪೆಲ್ಲಿಸ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಭಾಗ ಫ್ರ್ಯಾಕ್ಚರ್ ಆಗುವಂಥದ್ದು. ಅದನ್ನು ನಾವು ಇವತ್ತು ಇನ್ಕ್ಲೂಡ್ ಮಾಡೋದು ಬೇಡ, ಯಾಕಂದರೆ ದಟ್ ಈಸ್ ಅ ವೆರಿ ಡಿಟೇಲ್ಡ್ ಡಿಸ್ಕಷನ್, ಅದು ತುಂಬ ಜಾಸ್ತಿ ಇದಾಗುತ್ತೆ. ಈಗ ನಾವು ಬರೀ ತೊಡೆ ಮೂಳೆನ ಅಂತ ತೊಗೊಂಡಾಗ ಅದರೊಳಗಡೆ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ತೊಡೆ ಮೂಳೆ ಈ ಥರ ಇರುತ್ತೆ, ಮುಂದೆಯಿಂದ ನೋಡ್ಬೇಕಾದ್ರೆ ಈ ಥರ ಕಾಣಿಸುತ್ತೆ. ಇದನ್ನು ಬಾಲ್ ಅಂತ ಹೇಳ್ತೀವಿ, ಅಂದರೆ ಹೆಡ್ ಆಫ್ ಫೀಮರ್ ಅಂತ ಕರಿತೀವಿ. ಈ ಜಾಗಕ್ಕೆ ನೆಕ್ ಅಂತ ಕರಿತೀವಿ. ಪ್ಲಸ್ ಇದನ್ನು ಟ್ರೊಕ್ಯಾಂಟ್ರಿಕ್ ರೀಜನ್ ಅಂತ ಕರಿತೀವಿ. ಇಲ್ಲಿ ತನಕ ಮೇನ್ಲಿ ಹಿಪ್ ತನಕ, ಇಲ್ಲಿ ತನಕ ನಾವು ಹಿಪ್ ಜಾಯಿಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೇನಾಗಿ ವಿಂಗಡಣೆ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಕ್ಯಾಪ್ಸುಲರ್ ಮತ್ತು ಇಂಟ್ರಾ ಕ್ಯಾಪ್ಸುಲರ್ ಅಂತ. ಅಂದರೆ ಹಿಪ್ ಜಾಯಿಂಟ್ ಕ್ಯಾಪ್ಸುಲ್ ಇರುತ್ತೆ. ಯಾಕೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಡಿಫ್ರೆಂಟ್ ಆಗುತ್ತೆ. ಅದು ಒಂದೇ ಒಂದು ಕಾರಣದಿಂದ ಮೇಜರ್ ಡಿವಿಷನ್. ಇದು ಹೆಡ್ ಮತ್ತು ನೆಕ್ ಆಫ್ ಫೀಮರ್ ಫ್ರ್ಯಾಕ್ಚರ್ಸ್ ಏನಿರುತ್ತೆ, ಇದು ಒನ್ ಪಾರ್ಟ್. ಅಂದರೆ ಈ ಜಾಗದಲ್ಲಿ ಮುರಿತು ಅಂತ ಹೇಳಿದ್ರೆ ಕುತ್ತಿಗೆ ಅಂತ ಹೇಳ್ಬೋದು. ನೆಕ್ ಅಂತ, ನೆಕ್ ಆಫ್ ದ ಫೀಮರ್ ಅಂತ ಶಾರ್ಟೆಸ್ಟ್ ಇದು ಮುರಿದಾಗ ನೆಕ್ ಮತ್ತು ಹೆಡ್ ಆಫ್ ಫೀಮರ್ ಫ್ರ್ಯಾಕ್ಚರ್. ಈ ಜಾಗದಲ್ಲಿ ಫ್ರ್ಯಾಕ್ಚರ್ ಆದರೆ ಅದನ್ನು ನಾರ್ಮಲಿ ಇಂಟರ್ಟ್ರೊಕ್ಯಾಂಟ್ರಿಕ್ ಅಥವಾ ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸ್ ಅಥವಾ ಸಬ್ ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸ್ ಅಂತ ಕರಿತೀವಿ. ಮೇನ್ 2 ಟೈಪ್ಸ್ ಅಂತ ಅನ್ಕೋಬೋದು. ಒಂದು ನೆಕ್ ಆಫ್ ಫೀಮರ್ ಅಥವಾ ಹೆಡ್ ಆಫ್ ಫೀಮರ್, ಇನ್ನೊಂದು ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಅಂದರೆ ಯಾವ ರೀತಿಯ ಸಮಸ್ಯೆಗಳು ಇದರಲ್ಲಿ ಹೆಚ್ಚಾಗುತ್ತೆ? ಎರಡೂ ವಿಧಗಳಲ್ಲಿ ಏನಾದರೂ ಕೂಡ ಮೇಜರ್ ಡಿಫ್ರೆನ್ಸಸ್ ಕಾಣಿಸುತ್ತೋ? ಆಲ್ಮೋಸ್ಟ್ ಪ್ರೆಸೆಂಟ್ ಮಾಡಬೇಕಾದ್ರೆ ಕ್ಲಿನಿಕಲಿ ಪೇಷಂಟ್ ಪ್ರೆಸೆಂಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಟಿಪಿಕಲ್ ಹಿಸ್ಟ್ರಿ, ಮನೆಯಲ್ಲಿದ್ವಿ, ಎದ್ವಿ, ಬ್ಯಾಲೆನ್ಸ್ ಬರಲಿಲ್ಲ, ಬಿದ್ದುಬಿಟ್ವಿ, ಅಥವಾ ತುಂಬ ಕೆಳಗಡೆ ಸೋಫಾ ಮೇಲೆ ಕೂತ್ಕೊಂಡಿದ್ವಿ, ಹೇಳಕ್ಕಂತ ಹೋದ್ವಿ, ಟಿಸ್ಟ್ ಆಗೋಯ್ತು, ಬ್ಯಾಲೆನ್ಸ್ ಬರಲಿಲ್ಲ, ಬಿದ್ದುಬಿಟ್ವಿ. ಬಿದ್ದಾದ್ಮೇಲಿಂದ ಹೇಳೋಕ್ಕಾಗ್ತಿಲ್ಲ. ಮತ್ತು ಎಷ್ಟೊಂದು ಜನ ಮನೇಲಿ ಒಬ್ಬರೇ ಇದ್ದಾಗ ನಾವು ತಿಳ್ಕೊಂಡು ಹೋಗ್ಬಿಟ್ಟು ಪಕ್ಕದ ಮನೆಯವ್ರು ಬಂದರು, ಕಾಲ್ ಮಾಡಿದ್ವಿ, ಪಕ್ಕದ ಮನೆಯವ್ರು ಬಂದರು, ಕರ್ಕೊಂಬಂದ್ವಿ ಅಂತ ಹೇಳ್ತಾರೆ. ಎರಡರದ್ದು ಕ್ಲಿನಿಕಲ್ ಪ್ರೆಸೆಂಟೇಷನ್ ಸೇಮ್. ಆಲ್ಮೋಸ್ಟ್ ಬಿದ್ದಾದ್ಮೇಲಿಂದ ಹೇಳೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಕಾಲು ಹೊರಗಡೆಗೆ ಹೊರಳ್ಕೊಂಡಿರುತ್ತೆ.
ಇದು ಕಾಮನ್ ಪ್ರೆಸೆಂಟೇಷನು. ಮೂವ್ ಮಾಡೋಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಇವುಗಳೆಲ್ಲ ಒಂಥರ ಸ್ಟಕ್ ಆಗಿ ಬಿದ್ದುಬಿಟ್ಟಿರ್ತಾರೆ. ಬಿದ್ದಾದ್ಮೇಲಿಂದ ಹೇಳೋಕ್ಕಾಗಲ್ಲ, ತುಂಬ ನೋವು ಇರುತ್ತೆ. ಆ ಕಡೆಯಿಂದ ಈ ಕಡೆ ಪೊಸಿಷನು ಬರಲ್ಲ, ಈ ಕಡೆಯಿಂದ ಆ ಕಡೆ ತಿರ್ಗೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಜನರಲ್ ಇದು ಏಜ್ ಆದವರಲ್ಲೇ ಕೂಡ ನಿರೀಕ್ಷೆ ಮಾಡ್ಬೋದು, ಅಥವಾ ಬೈ ಮಿಸ್ ಬೇರೆ ಏನಾದರೂ ಆಕ್ಸಿಡೆಂಟಲ್ ಚಾನ್ಸಸ್ಗಳಲ್ಲಿ ಆಗ್ಬೋದು. ಯಾವ ಏಜ್ ಒಳಗಡೆ ಬೇಕಾದರೂ ಆಗ್ಬಹುದು. ಏನು ಅಂದರೆ ಏಜ್ಗಂತಾನೆ ಇರೋದಿಲ್ಲ. ಯಂಗ್ ಪೀಪಲಲ್ಲಿ ಬೇಕಾದ್ರೂ ಆಗ್ಬೋದು. ಆದರೆ ರಿಕ್ವೈರ್ಮೆಂಟ್ ಆಫ್ ಫೋರ್ಸ್ ಜಾಸ್ತಿ ಇರುತ್ತೆ. ಅಂದರೆ ಸುಮ್ಮನೆ ಸಣ್ಣ ಪುಟ್ಟ ಸ್ಲಿಪ್ಗೆಲ್ಲ ಫ್ರ್ಯಾಕ್ಚರ್ ಆಗಲ್ಲ ಚಿಕ್ಕವರಲ್ಲಿ. ಐದರ್ ಆಕ್ಸಿಡೆಂಟ್ಸ್ ಇರಬೇಕು, ಅಥವಾ ತುಂಬ ಜೋರಾಗಿ ಬೈಕಿಂದ ಬಿದ್ದಿರಬೇಕು, ಅಥವಾ ನಾರ್ಮಲ್ ಮನೇಲಿ ಬಿದ್ರೂ ತುಂಬ ಜೋರಾಗಿ ಬಿದ್ದರು, ಅಥವಾ ತುಂಬ ಒಬೀಸ್ ಇರಬೇಕು. ತುಂಬ ರಿಯಾಕ್ಷನ್ ಫೋರ್ಸಸ್ ಜಾಸ್ತಿ ಇದ್ದಾಗ ಫ್ರ್ಯಾಕ್ಚರ್ ಇರುತ್ತೆ ಯಂಗ್ ಪೇಷಂಟ್ಸಲ್ಲಿ. ಬಟ್ ಅದರ್ವೈಸ್ ನಾರ್ಮಲಿ ಓಲ್ಡ್ ಏಜಲ್ಲಿ ಈ ಥರದ ಫ್ರ್ಯಾಕ್ಚರ್ಸ್ ಕಾಣಿಸುವಂಥದ್ದು ತುಂಬ ಸರ್ವೇಸಾಮಾನ್ಯ. ಓಕೆ, ಎಕ್ಸಾಂಪಲ್ ಇದೇ ರೀತಿ ಬಂದಂಥ ಸಂದರ್ಭಗಳಲ್ಲಿ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅಷ್ಟೇ ಟ್ರೀಟ್ಮೆಂಟ್ನ ವಿಧಾನಗಳು ಕೂಡ ಇದೀಗ ನಮ್ಮ ಕಣ್ಮುಂದೆ ಇರುವಂಥದ್ದು. ಹಾಗಿದ್ರೆ ಈ ರೀತಿ ಫ್ರ್ಯಾಕ್ಚರ್ಗಳಾದಂತಹ ಟ್ರೀಟ್ಮೆಂಟ್ ವಿಧಾನಗಳು ಯಾವ ರೀತಿ? ಫಸ್ಟ್ ಏನಾಗುತ್ತೆ, ಈಗ ಕ್ಲಿನಿಕಲಿ ನೋಡಿದ ತಕ್ಷಣ ನಮಗೆ ಆಲ್ಮೋಸ್ಟ್ ಅಂದರೆ ಇದೊಂಥರ ಕ್ಲಿನಿಕಲ್ ಸಸ್ಪಿಷನ್ ಅಂತ ಹೇಳ್ತೀವಿ. ಈಗ ಪೇಷಂಟ್ ಟಿಪಿಕಲ್ ಹಿಸ್ಟ್ರಿ, ಬಿದ್ದು ಬಂದರು, ಕಾಲು ಹೊರಗಡೆ ಹೊರಕೊಂಡ್ಬಿಟ್ಟಿದೆ, ಕಾಲು ಎತ್ತಕ್ಕಾಗ್ತಿಲ್ಲ. ಈಗ ನಾರ್ಮಲಿ ಯಾರಿಗೆ ಎಷ್ಟೇ ಏಜ್ ಆದ್ರೂ ಕಾಲು ನೇರವಾಗಿ ಎತ್ತಿ ಅಂದರೆ ಸ್ಟ್ರೇಟಾಗಿ ಈ ಥರ ಮಂಡಿ ಇಟ್ಕೊಂಡು ಎತ್ಬಿಡ್ಬೋದು ಕಾಲನ್ನು. ಕಾಲನ್ನ ಎತ್ತಕ್ಕಾಗ್ತಿಲ್ಲ. ಆ ಥರ ಇದ್ದಾಗ ಒಂದು ಹಿಪ್ ಫ್ರ್ಯಾಕ್ಚರ್ ಇರಬಹುದು ಅಂತ ಒಂದು ಡೌಟ್ ಆಗುತ್ತೆ. ಆವಾಗ ಎಕ್ಸ್ರೇ ಮಾಡಿಸ್ಕೋತೀವಿ ನಾರ್ಮಲಿ. ಮೋಸ್ಟ್ ಆಫ್ ದ ಟೈಮ್ಸ್ ಎಕ್ಸ್ರೇ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅಂದರೆ ಎಕ್ಸ್ರೇಲಿ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಕೆಲವೊಂದು ಸತಿ ಡೌಟ್ಫುಲ್ ಫ್ರ್ಯಾಕ್ಚರ್ಸು ಅಥವಾ ತುಂಬ ಪೇನ್ ಇದೆ, ಎಕ್ಸ್ರೇಲಿ ಏನೂ ಫ್ರ್ಯಾಕ್ಚರ್ ಕಾಣಿಸ್ತಿಲ್ಲ ಅಂತ ಅನ್ನುವಂತಹ ಸಂದರ್ಭದಲ್ಲಿ CT ಸ್ಕ್ಯಾನನ್ನು ಮಾಡ್ಕೋತೀವಿ. ಸೊ ಅದರೊಳಗಡೆ ಫಸ್ಟ್ ಇಸ್ ದ ಡಯಾಗ್ನೋಸಿಸ್. ಆ್ಯಂಡ್ ಡಯಾಗ್ನೋಸಿಸಲ್ಲಿ ಟ್ರೀಟ್ಮೆಂಟ್ ವೈಸ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫ್ರ್ಯಾಕ್ಚರ್. ಯಾವ ಥರ ಫ್ರ್ಯಾಕ್ಚರ್ ಆಗಿದೆ, ಎಷ್ಟರ ಮಟ್ಟಿಗೆ ಜಾಗದಿಂದ ಬಿಟ್ಕೊಂಡು ಬಂದಿದೆ, ಅದ್ರ ಮೇಲ್ಗಡೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಇನಿಷಿಯಲಿ ಸಣ್ಣ ಪುಟ್ಟ ಹೇರ್ಲೈನ್ ಕ್ರ್ಯಾಕು, ಜಸ್ಟ್ ಸ್ಮಾಲ್ ಕ್ರ್ಯಾಕ್ ಇತ್ತು, ಜಾಗದಿಂದ ಅಲ್ಲಾಡಿಲ್ಲ. ಸೊ ಅವಾಗ ವಿ ಆಸ್ ದ ಪೇಷಂಟ್ ಸ್ವಲ್ಪ ದಿವಸ ಒಂದು 3 to 4 weeks ಬೆಡ್ ರೆಸ್ಟ್ ತೊಗೋಬಹುದಾ, ಅಥವಾ ಟ್ರ್ಯಾಕ್ಷನ್ ಹಾಕಿಬಿಟ್ಟು ಆದರೆ ಅದನ್ನು ಟ್ರ್ಯಾಕ್ಷನ್ ಹಾಕಿಬಿಟ್ಟು ಬಿಟ್ಬಿಡೋದು. ಅಂದರೆ ವೆರಿ ಫ್ಯೂ ಆಫ್ ದ ಫ್ರ್ಯಾಕ್ಚರ್ಸ್, ಸಣ್ಣ ಪುಟ್ಟ ಹೇರ್ಲೈನ್ ಫ್ರ್ಯಾಕ್ಚರ್ಸ್ ಆ ಥರ ಇದ್ದಾಗ ಅದನ್ನು ರೆಸ್ಟ್ ಒಳಗಡೆ ಸರಿಯಾಗಿ ಹೋಗ್ಬಿಡುತ್ತೆ, ಅಥವಾ ಬೂಟ್ ಆ್ಯಂಡ್ ಬಾರ್ ಕಾಸ್ಟ್ ಅಂತ ಹೇಳ್ತೀವಿ, ಅದ್ರೊಳಗೆ ಸರಿಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಫರ್ದರ್ ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಫ್ರ್ಯಾಕ್ಚರ್, ಯಾವ ಥರದ ಫ್ರ್ಯಾಕ್ಚರ್ ಇದೆ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ನು ಮುಂದಿನ ವಿಚಾರಕ್ಕೆ ಬಂದಂಥ ಸರ್, ಯಾವುದೇ ಫ್ರ್ಯಾಕ್ಚರ್ ಆದಾಗ ಮತ್ತೆ ಅದನ್ನು ಕೂಡಿಸೋದೇನಿದೆ ಅದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಒಂದು ಯಾವಾಗ ನೀವು ಹೇಳಿದ್ರಿ ಆರಂಭದಲ್ಲೇ ತೋರಿಸಿದಾಗ ಅದು ಬಿಟ್ಟು ಹೋಗಿರುತ್ತೆ, ಅದನ್ನು ಫ್ರ್ಯಾಕ್ಚರ್ ಆ ಕೂಡಿಸೋ ವಿಧಾನಗಳು ಇತ್ತೀಚೆಗಂತೂ ತುಂಬಾ ಅಪ್ಡೇಟೆಡ್ ವರ್ಷನ್ಸ್ ಇದೆ. ನೈಲ್ಸ್ ಆಗಿರ್ಬೋದು, ಅದನ್ನು ರಿಪ್ಲೇಸ್ ಮಾಡುವಂಥದ್ದು. ಸೊ ಈ ಟ್ರೀಟ್ಮೆಂಟ್ ವೇಸಲ್ಲಿ ಯಾವ್ಯಾವ ಹೊಸ ವಿಧಾನಗಳು ಲಭ್ಯವಿದೆ? ಹೊಸ ವಿಧಾನ ಅಂತ ಹೇಳಿದರೆ ಮೊದಲಿಂದ ಆಲ್ಮೋಸ್ಟ್ ಈಗ ಕ್ರಿಸ್ಟಲೈಸ್ ಆಗಿಬಿಟ್ಟಿದೆ ಹಿಪ್ ಟ್ರೀಟ್ಮೆಂಟಲ್ಲಿ. ಅಂದರೆ ಒಂದು ನೆಕ್ ಆಫ್ ಫೀಮರ್ ಫ್ರ್ಯಾಕ್ಚರು ಮತ್ತು ಹೆಡ್ ಆಫ್ ಫೀಮರ್ ಫ್ರ್ಯಾಕ್ಚರ್ ಮೋರ್ ದೆನ್ 60 years ಅಂತ ನಾವು ತೊಗೊಂಡಾಗ ಕೂಡ್ಕೊಳ್ಳುವಂತಹ ಸಾಧ್ಯತೆ ತುಂಬ ಕಮ್ಮಿ, ಕಡಿಮೆ, ನ್ಯಾಚುರಲ್ ವೇ. ಈಗ ನಾವು ಚಿಕ್ಕವರಲ್ಲಿ ಅದೇ 60 ವರ್ಷದ ಕೆಳಪಟ್ಟವರಲ್ಲಿ ನಾವು ಇದು ನೆಕ್ ಆಫ್ ಫೀಮರ್ ಅಥವಾ ಹೆಡ್ ಆಫ್ ಫೀಮರ್ ಫ್ರ್ಯಾಕ್ಚರ್ ಆದಾಗ ಸ್ಕ್ರೂಗಳು ಅಥವಾ ಪ್ಲೇಟ್ ಹಾಕಿಬಿಟ್ಟು ಫಿಕ್ಸ್ ಮಾಡಿಬಿಡ್ತೀವಿ. ಭಾರ ಹಾಕ್ದಲ್ಲೇ ನಡೀರಿ ಅಂತ ಹೇಳ್ತೀವಿ. ಒಂದು 3 ತಿಂಗಳಲ್ಲಿ ಮೂಳೆ ಕೂಡ್ಕೊಳ್ಳುತ್ತೆ. ಕೂಡ್ಕೊಂಡಾದ್ಮೇಲಿಂದ ಯಥಾ ಪ್ರಕಾರ ಮೊದಲಿನ ಜೀವನ ಅವರು ಮುನ್ನಡೆಸ್ಬೋದು. ಅಂದರೆ ಕುಕ್ಕರ್ಗಾಲಲ್ಲಿ ಕೂತ್ಕೋಬೋದು, ಚಕಂಬಕ್ರ ಹಾಕೊಂಡು ಕೂತ್ಕೋಬೋದು, ಇವೆಲ್ಲ ಮಾಡ್ಬೋದು ಯಂಗರ್ ಪೇಷಂಟ್ಸಲ್ಲಿ. ಬಟ್ ಓಲ್ಡರ್ ಪೇಷಂಟ್ಸಲ್ಲಿ ಏನಾಗುತ್ತೆ, ಮೇನ್ಲಿ ಒಂದು ದ ಬೋನ್ ಕ್ವಾಲಿಟಿ ಇಸ್ ವೆರಿ ಪುವರ್, ಇನ್ನೊಂದು ಅದಕ್ಕೆ ಕೂಡ್ಕೊಳ್ಳುವಂತಹ ರಕ್ತ ಸಂಚಲನೇನೂ ಇರೋದಿಲ್ಲ. ಸೊ ಆ ಥರ ಇದ್ದಾಗ ಈ ಬಾಲನ್ನು ನಾವು ಅದನ್ನ ಇಟ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಮತ್ತು ಫೇಲ್ಯೂರ್ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಇನ್ನೊಂದೇನಾಗುತ್ತೆ, ನಮಗೆ ಪೇಷಂಟ್ ಎಷ್ಟು ಬೇಗ ಎದ್ದು ನಡೀತಾರೋ ಅಷ್ಟು ತುಂಬ ಒಳ್ಳೆಯದಾಗಿರುತ್ತೆ. ಆ ಥರ ಅಂದರೆ ಅಪ್ ಆ್ಯಂಡ್ ಅಬೌಟ್ ಅಂದರೆ ಈಗ ಬಿದ್ದರು, ಈಗ ರೀಸೆಂಟ್ ಮೆಡಿಕಲ್ ಗೈಡ್ಲೈನ್ಸ್ ಪ್ರಕಾರ ಇವತ್ತು ಬಿದ್ದರು ಅಂದರೆ ವಿದಿನ್ 24 hours ದ ಪೇಷಂಟ್ ಶುಡ್ ಬಿ ಮೇಡ್ ಟು ಸಿಟಪ್. ಎಷ್ಟು ಬೇಗ ಅಂದರೆ ಸಿಟಪ್ ಅಂತ ಹೇಳಿದರೆ ಸರ್ಜರಿ ಆದಮೇಲಿಂದ ಕೂಡಿಸ್ಬೋದು, ಅದಕ್ಕಿಂತ ಮುಂಚೆ ಅಂತ ಅಂದರೆ ಅನ್ಲೆಸ್ ಮೆಡಿಕಲಿ ಕಾಂಟ್ರಾಇಂಡಿಕೇಟ್, ತುಂಬ BP ಅನ್ಕಂಟ್ರೋಲ್ಡ್ ಇತ್ತು ಅಥವಾ ಶುಗರ್ ಅನ್ಕಂಟ್ರೋಲ್ಡ್ ಇತ್ತು, ಬೇರೆ ತೊಂದರೆ ಇತ್ತು ಅಂದರೆ ಅವುಗಳನ್ನೆಲ್ಲ ಆಪ್ಟಿಮೈಸ್ ಮಾಡಬೇಕು. ಆದರೆ ನಮ್ಮ ಧ್ಯೇಯ ಆದಷ್ಟು ಬೇಗ, ಎಷ್ಟು ಬೇಗ ಪೇಷಂಟ್ ಕೂತ್ಕೋತಾರೋ, ಎಷ್ಟು ನಿಂತ್ಕೋತಾರೋ ಅಷ್ಟು ಪೇಷಂಟ್ಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ಈ ನೆಕ್ ಆಫ್ ಫೀಮರಲ್ಲಿ ನಾವು ರೀಪ್ಲೇಸ್ ಮಾಡ್ತೀವಿ, ಇದು ಕೂಡ್ಕೊಳ್ಳೋದಿಲ್ಲ ಈ ಮೂಳೆ. ಸೊ ಬಾಲನ್ನೇ ತೆಗೆದುಬಿಟ್ಟು ಬೇರೆ ಬಾಲನ್ನು ಚೇಂಜ್ ಮಾಡಬೇಕಾಗುತ್ತೆ. ಈ IT ಫ್ರ್ಯಾಕ್ಚರ್ಸ್ ಅಥವಾ ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ 2 ಟೈಪ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಒಂದು, ನಾವು ಅದನ್ನು ಬೋನ್ ಕ್ವಾಲಿಟಿ ಚೆನ್ನಾಗಿತ್ತು ಅಥವಾ ಬರೀ 2 ಪಾರ್ಟಾಗಿ ಆಗಿತ್ತು, ಮುರಿದಿತ್ತು ಅಂತಂದಾಗ ನಾವು ರಾಡ್ ಹಾಕ್ಬಿಟ್ಟು, ಈಗ PFN A2 ಅಂತ ಹೇಳ್ತೀವಿ ಲೇಟೆಸ್ಟ್ ಇದು, ಅಥವಾ ಕೆಲವೊಂದು ಸತಿ ತುಂಬ ಆಸ್ಟಿಯೋಪೊರೋಟಿಕ್ ಆಗಿದ್ದಾಗ ನೇಲ್ ಹಾಕ್ಬಿಟ್ಟು ಅದರೊಳಗಡೆ ಸಿಮೆಂಟ್ ಕೂಡ, ಮೆಡಿಕಲ್ ಸಿಮೆಂಟ್ ಬರುತ್ತೆ, ಅದನ್ನು ಕೂಡ ನಾವು ಇಂಜೆಕ್ಟ್ ಮಾಡ್ಬೋದು. ಆ ಥರದ್ದು ಬೇರೆ ಬೇರೆ ವಿಧಾನಗಳಿದೆ. ಮೇನ್ಲಿ ಫಿಕ್ಸ್ ಮಾಡ್ಬೋದು. ಈ ಹೊರಗಡೆ ಈ ಕ್ಯಾಪ್ಸೂಲ್ ಅಂತ ಏನು ಬರುತ್ತೆ ಇಲ್ಲಿ ತನಕ ಅಂಟ್ಕೊಳ್ತೀವಿ, ಇದ್ರ ಹೊರಗಡೆ ಫ್ರ್ಯಾಕ್ಚರ್ಗಳು ಕೂಡ್ಕೊಳ್ಳುತ್ತೆ. ಸೊ ಎಷ್ಟೇ ವಯಸ್ಸಾದ್ರೂ ಕೂಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅದನ್ನು ನಾವು ಕೂಡಿಸ್ಬೋದು ಫಿಕ್ಸ್ ಮಾಡಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ 90 ವರ್ಷದವರಲ್ಲಿ IT ಫ್ರ್ಯಾಕ್ಚರ್ ಆಗಿದೆ. ಸೊ ಅದರೊಳಗಡೆ ನಾವು ರಾಡ್ ಹಾಕ್ಬಿಟ್ಟು ನೀವು ಭಾರ ಹಾಕ್ತಲೇ ಒಂದು ಕಾಲ ಮೇಲೆ ನಡೀರಿ ಅಂತ ಹೇಳೋದು ಕೆಲವೊಂದು ಸತಿ ಕಷ್ಟ ಆಗುತ್ತೆ. ಅಥವಾ ತುಂಬ ಪುಡಿಯಾಗಿ ಹೋಗಿದೆ, ನಾವು ಸ್ಕ್ರೂ ಹಾಕೋಕ್ಕೆ ಆಗೋದಿಲ್ಲ. ಆ ಥರದ ಫ್ರ್ಯಾಕ್ಚರ್ಸಲ್ಲಿ IT ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸಲ್ಲೂ ಕೂಡ ನಾವು ಬಾಲನ್ನು ಚೇಂಜ್ ಮಾಡಿಬಿಡ್ತೀವಿ. ಸೊ ಅವಾಗ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ದಿವಸದಿಂದನೇ ನಡಿಬೋದು.
ವೇದನೆ. ಎಷ್ಟೊಂದು ದಿನ ಪೇಷಂಟ್ ಫಿಟ್ ಆಗಿತ್ತು ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಸರ್ಜರಿ ಆಯಿತು ಅಂತ ಸಾಯಂಕಾಲ ನಡೆದಿರುವಂತಹ ಪೇಷಂಟು ಇದ್ದಾರೆ. ಖಂಡಿತ ಡಾಕ್ಟರ್ ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸರ್ ಕಾರ್ತಿಕ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರೆ ಕಾರ್ತಿಕ್? ಮೈಸೂರಿಂದ. ಓಕೆ, ಡಾಕ್ಟರ್ ಆಕಾಶ್ ಅಂದ್ರೆ ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿಪ್ಪ. ಸರ್ ಬೈಕಲ್ಲಿ ಬಿದ್ದು ಮಂಡಿ ಫ್ರಾಕ್ಚರ್ ಆಗಿತ್ತು, ನೀಲು ಹೀಲ ಹಿಂಡಿ. ಅದು ಬಟ್ ಈಗ ರೆಡಿ ಆಗಿದೆ ಅದು. ಓಕೆ, ಬಟ್ ಅವಾಗ ಪೇನ್ ಇದೆ ಸರ್. ಹಿಂಡಿ ನೋವು ಎಷ್ಟು ವರ್ಷ ಆಯಿತು ಫ್ರ್ಯಾಕ್ಚರ್ ಆಗಿ? ಸರ್ ಒಂದು 2 years ಆಯಿತು. ಓಕೆ, ಅವಾಗ ನಿಮ್ಮ ಡಾಕ್ಟರ್ ಪ್ಲಾಸ್ಟರ್ ಏನಾದ್ರು ಹಾಕಿದ್ರಾ, ಸರ್ಜರಿ ಮಾಡಿಸಿದ್ರಾ? ಸರ್ ಸರ್ಜರಿ ಇಲ್ಲ, ಅದೇ ಸಿಮೆಂಟ್ ಹಾಕ್ತಾರಲ್ಲ. ಸೊ ನಿಮ್ಮ ಡಾಕ್ಟರ್ ನಿಮ್ಗೆ ಯೂಶಲಿ ಹಿಂಡಿ ಮೂಳೆ ಫ್ರ್ಯಾಕ್ಚರ್ ಆಗಿತ್ತು ಅಂತ ಹೇಳಿದ್ರೆ ಒಂದು 2 ರಿಂದ 3 ತಿಂಗಳು ಭಾರ ಹಾಕಬೇಡಿ ಅಂತ ಹೇಳಿರ್ತಾರೆ. ಹೌದು, ಕರೆಕ್ಟಾಗಿ ಫಾಲೋ ಮಾಡಿದರೆ ಅದು ಕುಸ್ತಿರೋದಿಲ್ಲ, ಕರೆಕ್ಟಾಗಿ ಕೂಡ್ಕೊಂಡಿರುತ್ತೆ. ಬೈ ಚಾನ್ಸ್ ನೀವು ತುಂಬ ಇದರೊಳಗಡೆ ಒಂದು ಸ್ವಲ್ಪ ನೋವು ಕಮ್ಮಿ ಆಯಿತು ಅಂತ ಮೊದಲೇ ಭಾರ ಹಾಕಿಬಿಟ್ಟಿದ್ರೆ ಕೆಳಗಡೆ ಕುಸಿಯುತ್ತೆಪ್ಪ. ಅದು ಹಿಂಡಿ ಒಂದು ಸ್ವಲ್ಪ ಅಗಲ ಆಗಿರುತ್ತೆ, ನೋಡ್ಕೊಳ್ಳಿ. ಆ ಥರ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಇರುತ್ತೆ. ಅಂದರೆ ನೀವು ತುಂಬ ದಿವಸ ನಡೆದ್ರಿ, ತುಂಬ ದೂರ ನಡೆದ್ರಿ, ಅಥವಾ ತುಂಬ ಹೊತ್ತು ನಿಂತ್ಕೊಂಡಾಗ ಆ ಥರ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಬಟ್ ಈಗಾಗಲೇ 2 ವರ್ಷ ಆಗಿರೋದ್ರಿಂದ ಸಾಫ್ಟ್ ಸ್ಪೋರ್ಟ್ಸ್ ಶೂಸ್, ಯಾವುದಾದ್ರು ರನ್ನಿಂಗ್ ಶೂಸ್ ಏನಿರುತ್ತೆ ಅಥವಾ ಹೀಲ್ ಕುಷನ್ ಬರುವಂತಹ ಇವುಗಳನ್ನ ನೀವು ಹಾಕ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೋವು ಕಮ್ಮಿ ಆಗುತ್ತೆ. ಇನ್ನೊಂದು ವೇಟ್ ಕಡೆ ಗಮನ ಕೊಡಿ. ಅಂದರೆ ತುಂಬ ಜಾಸ್ತಿ ತೂಕನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಬಾಡಿ ವೇಟ್ ಏನಿರುತ್ತೆ ಕಮ್ಮಿ ಇಟ್ಕೊಂಡಷ್ಟು ಅದ್ರ ಮೇಲೆ ಪ್ರೆಷರ್ ಕಮ್ಮಿ ಬರುತ್ತೆ, ಆವಾಗ ನೋವು ಕಮ್ಮಿ ಆಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಸ್ಟ್ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಹಿಪ್ ಫ್ರಾಕ್ಚರ್ ಬಗ್ಗೆ ಕೂಡ ಮಾತನಾಡ್ತಾ ಇರ್ಬೋದು. ಆ ವಿಚಾರದ ಕುರಿತಾಗಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಾಲ್ ಮಾಡಿ ಮಾತನಾಡ್ಬೋದು. ನಮ್ಮ ಮಾತುಕತೆನ ಮುಂದುವರ್ಸೋಣ. ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ, ಈಗ ರಿಪ್ಲೇಸ್ ಮಾಡಬೇಕಂದಾಗ ಇಟ್ಸ್ ಸರ್ಜರಿ, ಇಟ್ಸ್ ಎ ಪ್ರೊಸೀಜರ್. ಬೇರೆ ರೀತಿಯ ಸಮಸ್ಯೆಗಳಂತ ಹೇಳಿದಾಗ ನಾವು ಹೇಳ್ತೀವಿ ಬರೀ ಡ್ರಗ್ಸ್ ಅಲ್ಲೇ ತಗೋಬೋದಾ, ನಾವು ಅದ್ರ ಇದ್ರೆ ಆಗುತ್ತಾ? ಸೊ ಇದಕ್ಕೆ ಈ ಸರ್ಜರಿ ಈಸ್ ಎ ಮ್ಯಾಂಡೇಟ್ರಿ ಆರ್ ವಾಟ್? ಏನಾಗ್ಬಿಡುತ್ತೆ, ಈಗ ನಾರ್ಮಲಿ ಈಗ ಕಾಮನ್ ಸಿನಾರಿಯೋ ನಮಗೀಗ 95 ವರ್ಷದವರು 90 ವರ್ಷದವ್ರು ಬಿದ್ದು ಬರ್ತಾರೆ, ಮೊದಲು ನಡೀತಾನೆ ಇರ್ತಾರೆ, ಹಿಪ್ ಫ್ರ್ಯಾಕ್ಚರ್ ಆಗುತ್ತೆ. ಸರ್ಜರಿ ಬೇಕು ಅಂದ ತಕ್ಷಣ ಒಂಥರದ ರಿಲೇಟಿವ್ಸ್ಗೆ ಯಾರಿಗಾಗಲಿ ಶಾಕ್ ಆಗುತ್ತೆ. ಸರ್ ಇಷ್ಟು ವಯಸ್ಸಲ್ಲಿ ಸರ್ಜರಿ ತಡ್ಕೋತಾರಾ ಅಂತ ಅನ್ನೋದು ಒಂದು ಬಿಗ್ ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ದೆರ್ ಈಸ್ ನೋ ಅದರ್ ಆಪ್ಷನ್. ಡಿಸ್ಪ್ಲೇಸ್ಡ್ ಹಿಪ್ ಫ್ರ್ಯಾಕ್ಚರ್ಸ್ಗೆ ಸರ್ಜರಿ ಮಾಡ್ದಲೇ ಬೇರೆ ಪರ್ಯಾಯ ಇಲ್ಲ. ಅನ್ಲೆಸ್ ಈಗ ರಿಸ್ಕ್ ಅಸೆಸ್ಮೆಂಟ್, ಈಗ ಸರ್ಜರಿ ಅಂದ ತಕ್ಷಣ ಇಮಿಡಿಯೇಟ್ಲಿ ಬರ್ತಿದ್ದಂಗೆ ಊಟಿಗೆ ಕರ್ಕೊಂಡು ಹೋಗ್ಬಿಡೋದಿಲ್ಲ. ಅನಸ್ಥೆಟಿಸ್ಟ್ ನೋಡ್ತಾರೆ, ಫಿಸಿಷಿಯನ್ ನೋಡ್ತಾರೆ, ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ, ಎಲ್ಲರೂ ನೋಡಿ ಓಕೆ ನೀವು ತೊಗೋಬೋದು. ಎಲ್ಲ ನಾರ್ಮಲ್ ರಿಸ್ಕು, ಲೋ ರಿಸ್ಕ್ ಅಂತ ಕೊಡೋದಿಲ್ಲ, ಎಲ್ಲ ಒಂದು ಸ್ವಲ್ಪ ರಿಸ್ಕಿನೇ ಇರುತ್ತೆ. ಇನ್ನು ಕೆಲವೊಂದು ಪೇಷಂಟ್ಸಲ್ಲಿ ಹೈ ರಿಸ್ಕ್ ಆಫ್ ಆನ್ ಟೇಬಲ್ ಡೆತ್ ಅಂತ ಹೇಳ್ತೀವಿ. ಅಂದರೆ ಆ ಥರ ಇದ್ದಾಗ ತುಂಬ ಕಾರ್ಡಿಯಾಕ್ ಪ್ರಾಬ್ಲಮ್ ಇದಿತ್ತು, ನೀವು ಸರ್ಜರಿ ಮಾಡಿದ್ರೂ ಅವ್ರಿಗಾಗೋ ಉಪಯೋಗಕ್ಕಿಂತ ನಷ್ಟ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅಂಥ ಪೇಷಂಟ್ಸಲ್ಲಿ ನಾವೇ ಸರ್ಜರಿ ಬೇಡಮ್ಮ, ಎಷ್ಟು ವರ್ಷ ಇರ್ತಾರೋ ಇರಲಿ ಅಂತ ಬಿಟ್ಬಿಡ್ತೀವಿ. ಅದರ್ವೈಸ್ ಇನ್ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ನಾವು ಸರ್ಜರಿ ಮಾಡೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಇಂಪ್ರೂವ್. ರಿಸ್ಕ್ ಪಾರ್ಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ರಿಸ್ಕ್ ಇಲ್ಲ ಅಂತ ನಾನು ಏನಾದ್ರು ಟಿ ವಿ ಮುಂದೆ ಹೇಳ್ತೇನೆ ಅಂದರೆ ಸುಳ್ಳು ಹೇಳ್ತಾ ಇದ್ದೀನಿ. ಯಾಕಂದರೆ ರಿಸ್ಕ್ ಡೆಫಿನೆಟ್ಲಿ ಇರುತ್ತೆ. ಬಟ್ ಏನಂದರೆ ವಿ ಆರ್ ಲುಕಿಂಗ್ ಎಟ್ ಕ್ವಾಲಿಟಿ ಆಫ್ ಲೈಫ್. ಅಂದರೆ ಈಗ ಫಸ್ಟ್ ನಾವು ಕೇಳೋದು ಕ್ವಶನು, ಮೊದಲು ನಡೀತಿದ್ರ, ಈಗ ಓಲ್ಡ್ ಏಜ್ ಹಿಪ್ ಪೇಷಂಟ್ ಮೊದಲು ನಡೀತಿರಲಿಲ್ಲ, ಹಿಪ್ ಫ್ರ್ಯಾಕ್ಚರ್ ಆಗಿದೆ, ಮೊದಲು ಬೆಡ್ ರಿಡನ್ ಇದ್ದರು ಅಥವಾ ಮೊದಲೇ ವೀಲ್ಚೇರ್ ಮೇಲೆ ಇದ್ದರು, ಹಿಪ್ ಫ್ರ್ಯಾಕ್ಚರ್ ಆಗಿದೆ ಅಂತಲ್ಲಿ ಮತ್ತು ನಾವು ಸರ್ಜರಿ ಅಂತ ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮೊದಲೇ ಬೆಡ್ ರಿಡನ್ ಇದ್ದರು, ನಾವು ಸರ್ಜರಿ ಮಾಡಿಬಿಟ್ಟು ಅವ್ರಿಗೇನು ವಿ ಆರ್ ನಾಟ್ ಗೋಯಿಂಗ್ ಟು ಆಫರ್ ಎನಿ ಆ್ಯಡೆಡ್ ಅಡ್ವಾಂಟೇಜ್. ಅವ್ರಿಗೆ ಮೊದಲು ತಮ್ಮ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರು, ತಮ್ಮ ಕೆಲಸ ತಾವು ಮಾಡ್ಕೋತಾ ಇದ್ರು. ಆ ಥರದ ಪೇಷಂಟ್ಸಲ್ಲಿ ವಿ ಅಡ್ವೈಸ್ ದೆಮ್ ಸರ್ಜರಿ, ಮೇನ್ಲಿ ಟು ಗಿವ್ ದೆಮ್ ದೇರ್ ಕ್ವಾಲಿಟಿ ಆಫ್ ಲೈಫ್ ಬ್ಯಾಕ್. ಆ ಥರ ಮಾಡಲಿಲ್ಲ ಅಂದರೆ ದೇ ಬಿಕಮ್ ಬೆಡ್ ರಿಡನ್. ಅಂದರೆ ಈಗ ಸರ್ಜರಿ ಮಾಡಲ್ಲ ಅಂತ ಅಂದ್ಕೊಳ್ಳಿ, ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ಇಲ್ಲ ನಮಗೆ ರಿಸ್ಕ್ ಇದೆ ಸರ್ಜರಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಮ್ಮಿಂಗ್ ಟು ದ ರಿಲೇಟಿವ್ಸ್ ಪರ್ಸ್ಪೆಕ್ಟಿವ್, ಯಾಕಂದರೆ ಕೆಲವೊಂದು ಫ್ಯಾಮಿಲಿಯಲ್ಲಿ ಸಿಂಗಲ್ ಡಿಸಿಷನ್ ಮೇಕರ್ ಇರ್ತಾರೆ, ಕೆಲವೊಂದು ಇದರೊಳಗಡೆ ತುಂಬ ಜನ ಇರ್ತಾರೆ. ಸೊ ಆ ಥರ ಇದ್ದಾಗ ನಾನು ಡಿಸಿಷನ್ ತೊಗೊಂಡ್ಬಿಟ್ಟೆ, ಏನಾರು ಆಗೋಯ್ತು, ಅವಘಡ ಆಗೋಯ್ತು, ಆ ಥರ ಇದ್ದಾಗ ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಅನ್ನೋದೊಂದು ಥರ ಗಿಲ್ಟ್ ಇದಿರುತ್ತೆ. ಬಟ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಬಿ ಎ ಸ್ಲೋ ಡಿಟೋರಿಯರೇಷನ್. ನಿಮ್ಮ ಕಣ್ಮುಂದೆನೇ ನಿಮ್ಮ ಪೇರೆಂಟ್ಸ್ ಆಯಿತು ಅಥವಾ ಅಜ್ಜಂದ್ರಾಯಿತು ಮಲ್ಕೊಂಡ್ರೆ ಬೆಡ್ ಸೋರ್ಸ್ ಆಗೋಕ್ಕೆ ಶುರು ಆಗುತ್ತೆ. ಇನ್ನೊಂದು ನ್ಯೂಮೋನಿಯಾ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಲ್ಕೊಂಡು ಹಿಂದ್ಗಡೆ ಎಲ್ಲ ಸೆಕ್ರೇಷನ್ಸ್ ಇದಾಗುತ್ತೆ. ಮತ್ತು ಊಟ ಮಾಡಬೇಕಾದ್ರೆ ಶ್ವಾಸಕೋಶಕ್ಕೆ ಹೋಗ್ಬಿಟ್ಟು ಲಂಗ್ ಆಸ್ಪಿರೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಕ್ವಾಲಿಟಿ ಆಫ್ ಲೈಫ್ ಇಸ್ ಗಾನ್. ಬೇರೆ ಎಲ್ಲದನ್ನೂ ಬೇಕಾದ್ರೆ ನೀವು ಎಲ್ಲದನ್ನೂ ಕೊಡ್ಬೋದು, ಬಟ್ ಅಟ್ಲೀಸ್ಟ್ ಯಾವುದೇ
ಪೇಷಂಟ್ಗಾಗಲಿ ಯಾವುದೇ ಇಂಡಿವಿಜುವಲ್ಗಾಗಲಿ ಅಟ್ಲೀಸ್ಟ್ ವಾಶ್ರೂಮ್ಗೆ ನಮ್ಮ ಟಾಯ್ಲೆಟ್ಗೆ ನಾವು ಹೋಗಿ ಬರಬೇಕು ಅನ್ನೋದಿರುತ್ತೆ. ಬೇಕಾದ್ರೆ ಬೇರೆಯವ್ರ ಹತ್ರ ನಾವು ಊಟ ಮಾಡಿಸ್ಕೋತೀವಿ, ಬಟ್ ಬೇರೆಯವ್ರ ಹತ್ರ ಟಾಯ್ಲೆಟ್ ಮನೆಯವ್ರ ಹತ್ರ ಕ್ಲೀನ್ ಮಾಡಿಸ್ಕೊಳ್ಳೋದು ತುಂಬ ಮುಜುಗರ ಆಗುತ್ತೆ. ನಮ್ಮ ಏಮ್ ಏನು ಅಂದರೆ ಅಟ್ಲೀಸ್ಟ್ ಟು ರಿಸ್ಟೋರ್ ದಟ್ ಕ್ವಾಲಿಟಿ ಆಫ್ ಲೈಫ್. ಅಂದರೆ ತಮ್ಮ ಪಾಳಿಗೆ ತಾವೆದ್ದೆ ವಾಶ್ರೂಮ್ ಹೋಗ್ಬಿಟ್ಟು ತಮ್ಮನ್ನು ತಾವು ನೋಡ್ಕೊಳ್ಳಿ ಅಷ್ಟೇ, ಉಳಿದಿದ್ದನ್ನೆಲ್ಲ ಮನೆಯವ್ರು ಮಾಡೋಕ್ಕೆ ರೆಡಿ ಇರ್ತಾರೆ, ಅಷ್ಟನ್ನು ರಿಸ್ಟೋರ್ ಮಾಡಬೇಕು ಅಂತ ನಮ್ಮ ಇದಿರುತ್ತೆ. ಬಟ್ ಎಸ್, ಇವೆಲ್ಲ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಅ ಸ್ಲೋ ಪೇನ್ಫುಲ್ ಡಿಟೀರಿಯರೇಷನ್. ಹೋಗ್ತಾ 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 ಕಣ್ಣು ಮುಂದೆನೇ ಡಿಟೀರಿಯರೇಟ್ ಆಗ್ತಿರ್ತಾರೆ. ಎಷ್ಟೊಂದು ಜನ ಪೇಷಂಟ್ಸ್ ಊಟ ಮಾಡೋದು ನಿಲ್ಲಿಸ್ತಾರೆ. ಆ್ಯಂಡ್ ಏಜಲ್ಲಿ ದ ಎಲೆಕ್ಟ್ರೋಲೈಟ್ ಅಬ್ನಾರ್ಮಾಲಿಟೀಸ್ ಅಂದರೆ ಸೋಡಿಯಂ ಕಮ್ಮಿ ಆಗೋದು, ಇದಾಗೋದು, ಇಂಥವೆಲ್ಲ ತೊಂದರೆಗಳು ತುಂಬ ಜಾಸ್ತಿ ಆಗುತ್ತೆ. ಇನ್ನು ನೀವು ಈ ಫ್ರಾಕ್ಚರಲ್ಲಿ ಆಪರೇಟ್ ಮಾಡಿದಂಥ ಓಲ್ಡೆಸ್ಟ್ ಪೇಷಂಟ್ ಕೇಸಸ್ 96 ಇಯರ್ಸ್. 96 ಇಯರ್ಸ್ ಓಲ್ಡೆಸ್ಟ್ ಪೇಷಂಟ್, 96 ಇಯರ್ಸ್ ಇನ್ನು ಅಲೈವ್ ಆಗಿದ್ದಾರೆ, ಇದನ್ನು ನಡೀತಿದ್ದಾರೆ. ನ್ಯಾಚುರಲಿ ಫಾರ್ ಎಕ್ಸಾಂಪಲ್ ನಿಜ ಹೇಳಬೇಕು ಅಂತ ಹೇಳಿದರೆ ಇಟ್ ಈಸ್ ಅ ಸ್ಟ್ರೆಸ್ಫುಲ್ ದಿಸ್ ಥಿಂಗ್ ಫಾರ್ ದ ಸರ್ಜನ್ ಆಲ್ಸೋ. ಯಾಕೆಂತ ಹೇಳಿದರೆ ಯಾವ ಸರ್ಜನ್ಗೂ ತಮ್ಮ ಪೇಷಂಟ್ ಬ್ಯಾಡ್ ಆಗೋದು ಇಷ್ಟ ಇರೋದಿಲ್ಲ. ಅಂದರೆ ಯಾವ ಪೇಷಂಟ್ಗೂ ತಮ್ಮ ಪೇಷಂಟನ್ನು ಕಳ್ಕೊಳ್ಳೋವಂಥದ್ದು ಯಾವ ಸರ್ಜನ್ಗೂ ಇಷ್ಟ ಇರೋಲ್ಲ. ಬಟ್ ರಿಸ್ಕ್ಸ್ ಇರುತ್ತೆ, ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಆ್ಯಂಡ್ ಪೇಷಂಟ್ಸ್ ನಾರ್ಮಲಿ ಪಾಸಿಟಿವ್ ಆಗಿದ್ದ, ಹಿ ವಾಸ್ ಅ ವೆರಿ ಪಾಸಿಟಿವ್ ಪೇಷಂಟ್. ನಾವು 96 ಇಯರ್ ಓಲ್ಡ್, ಸರ್ಜರಿ ಆದ ತಕ್ಷಣ ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿ ವಾಸ್ ಡಿಸ್ಚಾರ್ಜ್ ದ ಸೆಕೆಂಡ್ ಆರ್ ಥರ್ಡ್ ಡೇ. ಏನು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಕಮ್ಮಿ ಇತ್ತು, ಬಟ್ ಹಿ ವೆಂಟ್ ಆನ್ ಟು ಡೂ ವೆಲ್. 96 ಇಯರ್ಸ್ ಈಸ್ ದ ಓಲ್ಡೆಸ್ಟ್ ಪೇಷಂಟ್. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ಗುರುಸ್ವಾಮಿ ಅಂತ. ಗುರುಸ್ವಾಮಿ ಸರ್. ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಕೊಡಗಳಿ ಸರ್. ಸರ್ ಎಲ್ಲಿಂದ? ಕೊಡಗಳಿ ಅಂತ. ಓಕೆ ಸರ್, ಇದು ಒಂದು ಎಚ್ಚರಿ ಮೂಳೆ ಕಟ್ಟಾಗಿದೆ ಸರ್, ಬೋನ್ಸ್ ಮೂಳೆ ಮೇಲ್ಗಡೆ ತೋಳ್ದು. ಓಕೆ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತೀರಾ? ಸರ್ ಕೇಳ್ತಾ ಸರ್? ಹೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಸರ್. ಹಲೋ. ಹೇಳಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಎಚ್ಚರಿ ಭುಜದ್ದು ಮೂಳೆ ಬರ್ತದೆ ಸರ್? ಯಾವುದು? ಎಚ್ಚರಿ ತೋಳ್ದು ಮೇಲ್ಗಡೆ ಭುಜದ್ದು ಮೂಳೆ ಬರ್ತವೆ, ಸ್ಟ್ರೈಟ್ ಮೂಳೆ ಮೇಲ್ಗಡೆ ಒಂದು. ಭುಜದ್ದ? ಹ್ಞೂ ಸರ್, ಮೇಲ್ಗಡೆ. ಹೇಳಿ. ಅದು ಮೂಳೆ ಜೈಂಟ್ ಹತ್ರ ಬುಟ್ಟಾಗಿದೆ ಸರ್. ಅದು ಎಷ್ಟು ದಿವಸ ಆಯಿತು ಸರ್? ಈಗ ಸರ್ 3 ತಿಂಗಳಾಯ್ತು ಕಟ್ಟಾಗ್ಯದು. ಓಕೆ. ಅದು ಆಪರೇಷನ್ ಬೇಡ ಅಂತ ಹೇಳಿದ್ರು ಸರ್, ಹಂಗೆ ಇದಾಗುತ್ತೆ ಅಂತ ಹೇಳಿದ್ರು. ಅದು ಮೇಲ್ಗಡೆ ಭುಜದ್ದು ಮೂಳೆ ಅದು ಮೇಲೆ ಎದ್ಬಿಟ್ಟಿದೆ ಮೇಲ್ಗಡೆ. ಅಂದರೆ ಏನಾಗುತ್ತೆ ಇವರೇ, ನೀವು ಅಂದರೆ ನಾನು ನಿಮ್ಮನ್ನು ನೋಡ್ದಲ್ಲೇ ಇರೋದ್ರಿಂದ ನೀವು ಹೇಳೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದಲ್ಲಿ ಆಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಡಿಸ್ಲೊಕೇಶನ್ ಅಂದರೆ ಈ ಜಾಗ ಏನಾದ್ರು ಎತ್ಕೊಂಡಿತ್ತು ಅಂತ ಹೇಳಿದರೆ ಅದು ಆಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಹೇಳ್ತೀವಿ. ಅದನ್ನೇನಾದ್ರು ಅದರೊಳಗಡೆ ಡಿಫ್ರೆಂಟ್ ಹಲವಾರು ಟೈಪ್ಗಳು ಬರುತ್ತೆ, ಒಂದು 6 ಟೈಪ್ ಬರುತ್ತೆ. ಫಸ್ಟ್ 3 ಟೈಪಿಗೆ ಸರ್ಜರಿ ಬೇಕಾಗೋದಿಲ್ಲ, ಉಳಿದಿದ್ದ 3 ಟೈಪ್ಗೆ ಸರ್ಜರಿ ಬೇಕಾಗುತ್ತೆ. ಎಸ್ಪೆಷಲಿ ನೀವು ಭಾರತ್ ಕೆಲಸ ಏನಾದ್ರು ಮಾಡೋರಿದ್ದು. ಇನ್ನೊಂದು ಪಾರ್ಟು ಈ ಕ್ಲಾವಿಕಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ, ಅಂದರೆ ಈ ಕಾಲರ್ ಬೋನ್ ಅಂತ ಏನು ಹೇಳ್ತೀವಿ, ಈ ಜಾಗದಲ್ಲಿ ನಿಮಗೆ ಮೂಳೆ ಸಿಗುವಂಥದ್ದು. ಅದು ಫ್ರ್ಯಾಕ್ಚರ್ ಆಗಿ ಇದ್ದಿದ್ರೊಳಗಡೆ ಜಾಗದಲ್ಲಿತ್ತು ಅಂದರೆ ಎಲ್ಲರಿಗೂ ನಾವು ಸರ್ಜರಿ ಅಂತ ಅಡ್ವೈಸ್ ಮಾಡಲ್ಲ. ತುಂಬ ಜಾಗದಿಂದ ಬಿಟ್ಕೊಂಡಿತ್ತು ಅಂದರೆ ಮಾತ್ರ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಅದೇ ಸರ್, ಅದು ಕೇಳಿದ್ರೆ ಸರ್ ಒಂದು ಕಡೆ ಮಾಡಬೇಕು ಅಂತ ಹೇಳಿದ್ರು. ಓಕೆ. ಇನ್ನೊಂದು ಕಡೆ ಕೇಳೋದಕ್ಕೆ ಇಲ್ಲಪ್ಪ ಇದು ಏನು ಬೇಡ, ನೀನು ಮಾಡಿಸಿದ್ರೆ ಆಗಲೇ ಮಾಡಿಸ್ಬೇಕಾಗಿತ್ತು ಮೋಸ್ಟ್ಲಿ. ಇವರೇ ಒಂದೇ ನಿಮಿಷ, ನಿಮ್ಮ ಆತಂಕ ಅರ್ಥ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನೀವು ಹೇಳೋದೊಂದು ಹೇಳ್ತಿರ್ಬೋದು, ನಾವು ತಿಳ್ಕೊಳ್ಳೋದೊಂದು ತಿಳ್ಕೊತಾ ಇರ್ಬೋದು. ಆ ಥರ ಇರೋದ್ರಿಂದ ಅಂದರೆ ಎಕ್ಸಾಕ್ಟಾಗಿ ಎಕ್ಸ್ರೇ ನೋಡ್ದಲ್ಲೇ ನಿಮ್ಮನ್ನು ನೋಡ್ದಲ್ಲೇ ಮಾತಾಡೋದು ತಪ್ಪಾಗುತ್ತೆ, ಬೇರೆಯವ್ರ ಸರ್ಜನ್ಸ್ ಬಗ್ಗೆ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾರು ಒಬ್ಬರು ಸೀನಿಯರ್ ಸರ್ಜನ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಇನ್ನೊಂದು ಸತಿ ನೀವು ಒಪಿನಿಯನ್ ತೊಗೊಳ್ಳಿ. ಅದ್ರದ್ದು ಏನಿರುತ್ತೆ ಅದ್ರ ಕೂಲಂಕುಷವಾಗಿ ತೋರಿಸ್ಕೊಂಡ್ಬಿಟ್ಟು ಅದ್ರ ತಕ್ಕಂತೆಯೇ ಡಿಸಿಷನ್ ತೊಗೋಬೋದು. ಕರೆ ಮಾಡಿದಾಗ ಇನ್ನು ವೀಕ್ಷಕರು ನಿಮ್ಮಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಖಂಡಿತ ನೇರವಾಗಿ ಡಾಕ್ಟರ್ ಆಕಾಶ್ ಅವರನ್ನ ನಿಮ್ಮ ರಿಪೋರ್ಟ್ಗಳ ಜೊತೆಗೆ ಭೇಟಿ ಆಗಬಹುದು. ಸ್ಕ್ರೀನ್ ಮೇಲೆ ಬಾನಂಬೆ ಆಸ್ಪತ್ರೆಯ ನಂಬರ್ ಕೂಡ ಬರ್ತಾ ಇರುತ್ತೆ, ಅಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಡಾಕ್ಟರ್ ಆಕಾಶ್ ಅವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ಸರ್ಜರಿ ಅಂತ ಬಂದಾಗ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಗಳನ್ನು ನೀವು ಹೇಳ್ತಾ ಇದ್ದೀರಿ. ಆ ನಂತರದಲ್ಲಿ ಒಂದಿರುತ್ತೆ, ಯಾವುದೇ ಸರ್ಜರಿ ಆದರೂ ಕೂಡ ಆಫ್ಟರ್ ದ್ಯಾಟ್ ಸರ್ಜರಿ ನಂತರದ ಜೀವನ ಹೇಗೆ? ಸಾಕಷ್ಟು ಜನ ಹೆದರ್ಕೊಬಿಟ್ಟಿರ್ತಾರೆ, ಸರ್ಜರಿ ಆದಮೇಲೆ ಮತ್ತೆ ನಾನು ನ್ಯಾಚುರಲ್ ಬ್ಯಾಕ್ ಟು ಲೈಫ್ ಇರೋಕ್ಕಾಗಲ್ಲ ಅನ್ಸುತ್ತೆ, ಅವ್ರು ಹೇಳಿದ ಲೈಫಲ್ಲೇ ಒಂದಷ್ಟು ಪಾತ್ನ ಫಾಲೋ ಮಾಡಬೇಕು, ಈ ರೀತಿಯ ಕ್ವೇರೀಸ್ ಇರುತ್ತೆ. ಸೊ ಇದ್ರಿಗೆ ಬಂದಂಥ ಸಂದರ್ಭದಲ್ಲಿ ಈಗ IT ಅಂತ ಅಂದ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಈಗೆಲ್ಲ ಫ್ರ್ಯಾಕ್ಚರ್ ಇಂಟರ್ಟ್ರೊಕ್ಯಾಂಟಿಕ್ ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ಕೂಡ್ಕೊಳ್ಳುವಂತಹ ಫ್ರ್ಯಾಕ್ಚರ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ಬೇಸಿಕಲಿ. ಅದಕ್ಕೆ ನಾವು ರಾಡ್ ಹಾಕಿ ಫಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ದಿವಸ ತುಂಬ ಭಾರ ಹಾಕಿ ನಡೆಯೋ ಹಾಗಿರೋದಿಲ್ಲ. ಇನಿಷಿಯಲಿ ವಾಕರ್ ಇಟ್ಕೊಂಡ್ಬಿಟ್ಟು ನಡಿಬೇಕಾಗುತ್ತೆ. ಸ್ವಲ್ಪ ಇನಿಷಿಯಲಿ ಒಂಚೂರು ಭಾರ ಕೊಡದಲ್ಲಿ ಅಥವಾ ಜಸ್ಟ್ ಬೆರಳನ್ನಷ್ಟೇ ಟಚ್ ಮಾಡ್ಕೊಂಡು ನಡೆಯುವಂಥದ್ದು ಇರುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಭಾರ ಹಾಕಬೇಕಾಗುತ್ತೆ. 2 ರಿಂದ 3 ತಿಂಗಳು ತೊಗೊಳುತ್ತೆ ಮೂಳೆ ಕೂಡ್ಕೊಳ್ಳೋಕ್ಕೆ. ಒಂದು ಸತಿ ಕೂಡ್ಕೊಂಡು ಆಯಿತು ಅಂತ ಹೇಳಿದ್ರೆ ಇಂಟ್ರೊಟ್ರೊಕ್ಯಾಂಟಿಕ್ ಫ್ರ್ಯಾಕ್ಚರ್ಸಲ್ಲಿ ಮೊದಲು ಏನೇನು ಮಾಡ್ತಿದ್ರೋ ಎಲ್ಲ ಮಾಡ್ಬೋದು.
ಅಂದರೆ ಕುಕ್ಕರ್ಗಲ್ಲೆಲ್ಲರೂ ಕೂತ್ಕೊಳ್ಳಿ, ಚಕ್ಕಂಬಕ್ಳು ಹಾಕೊಂಡಾರು ಕೂತ್ಕೊಳ್ಳಿ, ಸ್ಟೆಪ್ಸ್ ಹತ್ತಿ ಇಳಿರಿ, ಎಲ್ಲದನ್ನೂ ಮಾಡ್ಬೋದು ಇಂಟರ್ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್ಸ್. ನಾರ್ಮಲ್, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ ಆಗುತ್ತೆ. ಬಟ್ ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ಈ ಹಿಪ್ ಫ್ರ್ಯಾಕ್ಚರ್ಸಲ್ಲಿ ವಾಕರ್ ಇನಿಷಿಯಲಿ 1 to 2 months ತನಕ ವಾಕರ್ ಬೇಕಾಗುತ್ತೆ. ಅದಾದಮೇಲಿಂದನೂ ಕೂಡ ಒಂದು ಸಿಂಗಲ್ ವಾಕಿಂಗ್ ಸ್ಟಿಕ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಲಿಟ್ರೇಚರ್ ಪ್ರಕಾರ ಒಂದು 20 to 30% ಆಫ್ ದ ಪೇಷಂಟ್ಸ್, ಅಂದರೆ ಎಲ್ಡರ್ಲಿ ಪೇಷಂಟ್ಸ್, ಒಂದು ಕಡೆ ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಂದವರು 1 ವರ್ಷದಲ್ಲಿ ಇನ್ನೊಂದು ಕಡೆ ಬಿದ್ದುಬಿಟ್ಟು ಇನ್ನೊಂದು ಫ್ರ್ಯಾಕ್ಚರ್ ಮಾಡ್ಕೊಂಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಸೇಮ್ ಆಪ್ರೇಟ್ ಮಾಡಿದ ಸೈಡ್ ಒಳಗಡೆ ಮತ್ತೆ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಂಬಂದಿರೋ ಥರ ಇರುತ್ತೆ. ಅದಕ್ಕೆ ಯಾವಾಗಲೂ ವಾಕಿಂಗ್ ಸಪೋರ್ಟನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಇದು ವಿತ್ ರೆಸ್ಪೆಕ್ಟ್ ಟು ಟ್ರೊಕ್ಯಾಂಟ್ರಿಕ್ ಫ್ರ್ಯಾಕ್ಚರ್. ಬೈ ಚಾನ್ಸ್ ಈ ಬಾಲ್ ಫ್ರ್ಯಾಕ್ಚರ್ ಆಯಿತು ಅಥವಾ ನೆಕ್ ಫ್ರ್ಯಾಕ್ಚರ್ ಆಯಿತು ಅಂದಾಗ ಅವಾಗ ವಿ ರೀಪ್ಲೇಸ್ ಇಟ್ ಅಂತ ಹೇಳಿದ್ರೆ ಈ ಥರ ಆರ್ಟಿಫಿಷಿಯಲ್ ಬಾಲ್ ಬರುತ್ತೆ. ಸೊ ಈ ಬಾಲನ್ನು ತೆಗೆದುಬಿಟ್ಟು ಇದು ಸೈಜ್ ತಕ್ಕಂತೆ, ಈಗ ಫಾರ್ ಎಕ್ಸಾಂಪಲ್ ಇದು 47 ಅಂತಿದೆ. ಸೊ ಇದು 47 ಹೆಡ್ ಇದ್ದರೆ 47 ಬಾಲ್ ಬರುತ್ತೆ. ಇದರೊಳಗಡೆನೂ ಇಂಡಿಯನ್ ಬರುತ್ತೆ, ಇಂಪೋರ್ಟೆಡ್ ಬರುತ್ತೆ, ಡಿಫ್ರೆಂಟ್ ವಿಧವಾದ ಇದಿದೆ ಕಂಪ್ಲೀಟಾಗಿ. ಯಾರಿಗೆ ಯಾವ ಕಾಸ್ಟ್, ಎಲ್ಲದರದ್ದು ಕೆಲಸ ಒಂದೇ ನಡೆಯೋದಕ್ಕೆ. ಸೊ ಇದನ್ನು ನಾರ್ಮಲಿ ನಾವು ಬೋನ್ ಕ್ವಾಲಿಟಿ ಪೂರ್ ಆಗಿದ್ದರೆ ಸಿಮೆಂಟ್ ಅಂತ ಹೇಳ್ತೀವಿ, ಮೆಡಿಕಲ್ ಸಿಮೆಂಟ್ ಹಾಕಿಬಿಟ್ಟು ಇದನ್ನು ಕೂಡಿಸ್ತೀವಿ. ಸೊ ಈ ಬಾಲ್ ಬದಲಿಗೆ ಇದಿರುತ್ತೆ. ಸೊ ಇದಿದ್ದಾಗ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಸರ್ಜರಿ ವೈಸ್ ಇಟ್ ಈಸ್ ಅ ಲಾಂಗರ್ ಸರ್ಜರಿ ಆಸ್ ಕಂಪೇರ್ಡ್ ಟು IT. ಅಂದರೆ ನಾವು ಸಣ್ಣ ರಾಡ್ ಹಾಕೋದು ಒಂದು 15-20 ಮಿನಿಟ್ಸಲ್ಲಿ ಸರ್ಜರಿ ಮುಗಿದೋಗುತ್ತೆ ಸ್ಟೇಬಲ್ ಫ್ರ್ಯಾಕ್ಚರ್ಸಲ್ಲಿ. ಬಟ್ ಇದನ್ನ ರೀಪ್ಲೇಸ್ ಮಾಡಬೇಕಾದ್ರೆ ಏನಿಲ್ಲ ಅಂದರೆ ಒಂದು 1/2 hour to 45 minutes ಅಂತ ತೊಗೊಳುತ್ತೆ. ಸರ್ಜರಿ ವೈಸ್ ದ ಲಾಂಗರ್ ಅವರ್ಸ್ ಆಫ್ ಸರ್ಜರಿ ಆಸ್ ಕಂಪೇರ್ಡ್ ಟು IT ಫ್ರ್ಯಾಕ್ಚರ್. ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಇವತ್ತು ಸರ್ಜರಿ ಆಯಿತು ಅಂದರೆ ಆರ್ಥೋಪಿಡಿಕಲಿ ಮೆಡಿಕಲ್ ಫಿಟ್ನೆಸ್ ಏನು ಬೇರೆ ತೊಂದರೆಗಳಿರಲಿಲ್ಲ, ಅನಿಮಿಯಾ ಇಲ್ಲ, ಶುಗರ್ ಎಲ್ಲ ನಾರ್ಮಲ್ ಆಗಿದೆ ಅಂದರೆ ಬೆಳಗ್ಗೆ ಸರ್ಜರಿ ಆದರೆ ಸಾಯಂಕಾಲದಿಂದ ಫುಲ್ ಭಾರ ಕೊಟ್ಟು ನಡಿಬೋದು, ವಾಕರ್ ಇಟ್ಕೊಂಡ್ಬಿಟ್ಟು ನಡಿಬೋದು, ಬ್ಯಾಲೆನ್ಸ್ ಇಶ್ಯೂಗೋಸ್ಕರ ಫುಲ್ ಭಾರ. ಡಿಸ್ಅಡ್ವಾಂಟೇಜ್ ಇದ್ರದ್ದು ಒಂದೇ ಏನಂದರೆ ಕುಕ್ಕರ್ಗಾಲ ಕೂತ್ಕೊಳ್ಳೋಗಿಲ್ಲ ಮುಂದೆ. ಕುಕ್ಕರ್ಗಾಲ ಒಳಗಡೆ ಮತ್ತು ಚಕ್ಕಂಬಕ್ಕ ಕೂತ್ಕೊಳ್ಳೋಕ್ಕಾಗುತ್ತೆ, ಬಟ್ ಏನು ಅಂತ ಹೇಳಿದ್ರೆ ಅದರದ್ದು ಬ್ಯಾಲೆನ್ಸಿಂಗ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆಲ್ಲ ಲಿಗಮೆಂಟಸ್ ಅಟ್ಯಾಚ್ಮೆಂಟ್ ಇರುತ್ತೆ. ನಾವು ಈ ಥರ ಇದ್ದಾಗ ಫುಲ್ ಈ ಥರ ಕುಕ್ಕರ್ಗಾಲ ಕೂತ್ಕೊಂಡಾಗ ಹೊರಗಡೆ ಡಿಸ್ಲೊಕೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಪೇಷಂಟ್ಸ್ಗೆ ಕುಕ್ಕರ್ಗಾಲಲ್ಲಿ ಕೂತ್ಕೋಬೇಡಿ ಅಂತ ಹೇಳ್ತೀವಿ. ಬೈ ಚಾನ್ಸ್ ಸಮಯ ಸಂದರ್ಭ ಏನೋ ಮನೇಲಿ ಫಂಕ್ಷನ್ ಇತ್ತು, ಚಕ್ಕಂಬಕ್ಳು ಹಾಕೊಂಡು ಕೂತ್ಕೊಳ್ಳೇಬೇಕಾಯ್ತು, ಪೂಜೆ ಗೀಜೆ ಆ ಥರ ಏನಾದ್ರು ಇತ್ತು ಅಂದರೆ ಚಕ್ಕಂಬಕ್ಳು ಹಾಕೊಂಡು ಕೂತ್ಕೋಬಹುದು. ಆದರೆ ಒಂದು ಸಣ್ಣ ಮಣೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಕೂತ್ಕೊಂಡು ಅದ್ರ ಮೇಲೆ ಪ್ರೆಷರ್ ಬರ್ದಲ್ಲೇ ಇರೋ ಥರ, ಅಂದರೆ ಮಂಡಿ ಕೆಳಗಡೆ ಇರುತ್ತೆ, ಹಿಪ್ ಮನೆ ಮೇಲೆ ಇರುತ್ತೆ, ಸಣ್ಣ ಮನೆ ಮೇಲೆ ಇರುತ್ತೆ. ಸೊ ಅವಾಗ ಇದಾಗಲ್ಲ. ಸೊ ಏನೋ ಕಾಂಟ್ರಾಂಡಿಕೇಶನ್ ಅಂತ ಇಲ್ಲ, ಬಟ್ ಜಂಪಿಂಗ್, ಇಂಪ್ಯಾಕ್ಟ್ ಲೋಡಿಂಗ್ ಅಂತ ಹೇಳ್ತೀವಿ, ಅಂದರೆ ಜಂಪಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಇಂಥವನ್ನೆಲ್ಲ ವಾಕಿಂಗ್ ಎಷ್ಟು ಬೇಕಾದ್ರೂ ಮಾಡಿ, ಸೈಕ್ಲಿಂಗ್ ಎಷ್ಟು ಬೇಕಾದ್ರೂ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಸ್ಟೆಪ್ಸ್ ಹತ್ತಿ ಇಳಿರಿ, 2-wheeler ಓಡಿಸಿ, 4-wheeler ಓಡಿಸಿ, ಎಲ್ಲ ದೇ ಕ್ಯಾನ್ ಗೋ ಬ್ಯಾಕ್ ಟು ದರ್ ನಾರ್ಮಲ್ ಲೈಫ್. ಅಂದರೆ ಇದು ಮಾಡೋದ್ರಿಂದ ಮ್ಯಾಜಿಕ್ ಆಗಲ್ಲ, ಮೊದಲೇನು ಕ್ವಾಲಿಟಿ ಆಫ್ ಲೈಫ್ ಇದು ಮಾಡ್ತಿದ್ರು ಅದಕ್ಕೆ ದೇ ಕ್ಯಾನ್ ಗೋ ಬ್ಯಾಕ್ ಟು ಇಟ್. ಓಕೆ, ಇನ್ನು ಈ ಒಂದು ರಿಪ್ಲೇಸ್ಮೆಂಟ್ ಇದೆ, ಟೈಪ್ಸ್ ಎಷ್ಟು ಒಂದಿದೆ ನೀವು ಹೇಳ್ತಾ ಇದ್ರಿ, ಫ್ರಮ್ ಇಂಡಿಯನ್ ಟು ಇಂಪೋರ್ಟೆಡ್ ನಮಗೆ ಸಿಗುತ್ತೆ ಇನ್ಸ್ಟ್ರೂಮೆಂಟ್ಸ್ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು. ಅಂದರೆ ಏನಾಗುತ್ತೆ, ಈಗ ಇದು ಲೋಕಲ್ ಇಂಡಿಯನ್ ಪ್ರೊಸೆಸಸ್ ಇದನ್ನ ತೊಗೊಂಬಂದಿರೋದು. ಇದರಲ್ಲಿ ಎಲ್ಲವೂ ಒಂದೇ, ಅಂದರೆ ಇದು ಇಡೀ ಒಂದೇ ಫ್ರೆಗ್ಮೆಂಟ್ ಬರುತ್ತೆ. ಇಲ್ಲಿ ನಮ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಬರೀ ಹೆಡ್ ಮಾತ್ರ. ಅಂದರೆ ಈಗ ಹೆಡ್ 43 mm ಇತ್ತು ಅಂದರೆ 43 mm ಒಂದೇ ಒಂದು ಈ ಥರ ಸಿಗುತ್ತೆ, 45 mm ಸಿಗುತ್ತೆ. ಡಿಫ್ರೆಂಟ್ ಕಂಪ್ನಿ ಡಿಫ್ರೆಂಟ್ ಮಾಡೆಲ್ ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ 100 ಜನದ್ದು ಈಗ ಪ್ರತಿಯೊಬ್ಬರದ್ದು ಸೇಮ್ ಇರೋದಿಲ್ಲ ಹಿಪ್ ಜಾಯಿಂಟ್. ಇನ್ ಆ್ಯಂಗಲ್ ಚೇಂಜ್ ಆಗಿರುತ್ತೆ, ಇದು ಆಫ್ಸೆಟ್ ಅಂತ ಹೇಳ್ತೀವಿ, ಈ ಕಡೆ ಸೈಡ್ ಉದ್ದ ಇರುತ್ತೆ, ಈ ಕಡೆ ಸೈಡ್ ಇನ್ನೂ ಜಾಸ್ತಿ ಮೇಲ್ಗಡೆ, ಹೆಡ್ ಇನ್ನೂ ಮೇಲೆ ಇರ್ಬೋದು. ಈಗ ಒಂದು 100 ಜನ ತೊಗೊಂಡು ಆವ್ರೇಜ್ ಮಾಡಿಬಿಟ್ಟು ಇವರು ಕಂಪ್ನಿಯವರು ಈ ಥರ ಮಾಡಿಟ್ಟಿರ್ತಾರೆ. ಸೊ ಪ್ರತಿಯೊಂದು ಪೇಷಂಟ್ಗೂ ಮ್ಯಾಚ್ ಆಗಲ್ಲ, ಬಟ್ ಕೆಲಸ ಮಾಡುತ್ತೆ, ಕೆಲಸ ಮಾಡಲ್ಲ ಅಂತ ಹೇಳಲ್ಲ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಇದನ್ನೇ ಹೋಗ್ತಾರೆ, ಯಾಕಂದರೆ ಎಕನಾಮಿಕಲಿ ಇಟ್ ಈಸ್ ಮಚ್ ಚೀಪರ್. ಇದನ್ನು ಇಂಡಿಯನ್ ಮೋನೋಬ್ಲಾಕ್ ಪ್ರಾಸೆಸಸ್ ಅಂತ ಏನು ಹೇಳ್ತೀವಿ, ಕಾಸ್ಟ್ ವೈಸ್ ತುಂಬ ಕಮ್ಮಿ ಆಗುತ್ತೆ. ಬಟ್ ನಮಗೆ ನಿಯರ್ ಬಯೋಮೆಕ್ಯಾನಿಕ್ಸ್ ಬೇಕು, ಅಂದರೆ ನಮಗೆ ಮೊದಲು ಹೇಗೆ ನಡೀತಿದ್ವೋ ಅದೇ ಥರ ಬೇಕು, ನಮ್ಮ ಅಪೋಸಿಟ್ ಹಿಪ್ ಅದೇ ಥರ ಇದೆ ಅದೇ ಥರ ಬೇಕು ಅಂದರೆ ಮಾಡ್ಯುಲರ್ ಪ್ರಾಸೆಸಸ್ ಅಂತ ಹೇಳ್ತೀವಿ. ಅಂದರೆ ಈ ಸ್ಟೆಮ್ ಭಾಗ ಏನಿದೆ ಇದು ಸಪ್ರೇಟ್ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ದಪ್ಪ ತೊಡೆ ಇತ್ತು, ಅದರೊಳಗಡೆ 1 to 3 ಸೈಜ್ ಬರುತ್ತೆ. ದೊಡ್ಡ ಸೈಜನ್ನು ದೊಡ್ಡಕ್ಕೆ ಹಾಕ್ಬೋದು, ಚಿಕ್ಕ ತೊಡೆಯವ್ರಿಗೆ ಸಣ್ಣದು ಹಾಕ್ಬೋದು. ಪ್ಲಸ್ ಹೆಡ್ ಬರುತ್ತೆ, ಈ ಹೆಡ್ಡಿನ ಸೈಜು ಡಿಫ್ರೆಂಟಾಗಿ ಬರುತ್ತೆ, 28 mm, 22.5 mm. ಮತ್ತು ಕಪ್ ಸಪ್ರೇಟಾಗಿ ಬರುತ್ತೆ. ಕಪ್ ಅಂತೂ ಈಸ್ ದ ಪೇಷಂಟ್ ಡಿಸಿಸಿವ್. ಇದು ಬ್ಯಾಲೆನ್ಸಿಂಗ್ ಮಾಡಿಬಿಟ್ಟು ಲಿಂಬ್ ಲೆಂತ್ ಅಂತ ಏನು ಹೇಳ್ತೀವಿ, ಎರಡೂ ಕಾಲು ಸಮನಾಗಿ ಇರುವಂತೆ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಮಾಡ್ಯುಲರಲ್ಲಿ. ಇಂಪೋರ್ಟೆಡ್ ಬರುತ್ತೆ, ಕ್ವಾಲಿಟಿ ಡೆಫಿನೆಟ್ಲಿ ಡಿಫರ್ ಆಗುತ್ತೆ ಇಂಡಿಯನ್ ಮತ್ತು ಇದಕ್ಕೆ. ಬಟ್ ಏನಾಗುತ್ತೆ, ತುಂಬ ವಯಸ್ಸಾದವರಲ್ಲಿ ವಿ ಡೋಂಟ್ ಸಜೆಸ್ಟ್ ಫಾರ್ ಇಂಪೋರ್ಟೆಡ್ ಆ್ಯಂಡ್ ಯಾಕಂದರೆ ಅಷ್ಟು ಅನ್ಲೆಸ್ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಇಲ್ಲ ನಮ್ಮ ತಂದೆ ತಾಯಿ ನಮಗೆ ತುಂಬ ಮಾಡಿದರು, ನಮ್ಗೆ ಅವ್ರ ಬೆಸ್ಟ್ ಕ್ವಾಲಿಟಿನೇ ಬೇಕು, ವಾಟ್ ಎವರ್ ಬಿ ದ ಕಾಸ್ಟ್ ಯು ಡೂ ಇಟ್ ಅಂತ ಹೇಳ್ತಾರೆ. ಆ ಥರ ಪೇಷಂಟ್ಸ್ ಕೆಲವೊಬ್ರು. ಅದರ್ವೈಸ್ ನಾವೇನೇ ತುಂಬ ಲಾಂಗೆಟಿವಿಟಿ ಅಷ್ಟೊಂದು ಇಲ್ಲ. ಅದರದ್ದು ಲೈಫ್ ಒಂದು ಯಾವುದು ಇಂಡಿಯನ್ ಮಾಡ್ಯುಲರ್ ಹಾಕಿದ್ರೂ ಕೂಡ ಒಂದು 15 to 20 years ಬರುತ್ತೆ. ಈಗ 80 ವರ್ಷದ ನಾರ್ಮಲಿ ಏಜಲ್ಲಿ ಇಟ್ ಲಾಸ್ಟ್ ಫಾರ್ ದರ್ ಲೈಫ್ ಟೈಮ್. ಇದನ್ನು ನಾರ್ಮಲಿ 80 years 70 years ಆ ಥರ ಮಾಡಿದಾಗ
ಇದನ್ನು ಇಡೀ ಜೀವನಕ್ಕೆ ಅದು ಬಂದುಬಿಡುತ್ತೆ ಮತ್ತೇನು ಚೇಂಜ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ದಿ ಬೆಸ್ಟ್ ಕ್ವಾಲಿಟಿ ಆಫ್ ಅಥವಾ ಏನಿರುತ್ತೆ ದಿ ಬೆಸ್ಟ್ ಆಫ್ ನಾವು ಇರುವಂಥದ್ದಲ್ಲಿ ಹೇಗಿದೆ ಡಾಕ್ಟರ್? ಕಾಸ್ಟ್ ವೈಸ್ ತುಂಬ ಡಿಫರ್ ಆಗುತ್ತೆ, ಎಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ. ಈಗ ನಾವು ಅನ್ಸಿಮೆಂಟೆಡ್ ಬೈಪೋಲಾರ್ ಅಂತ ಹೋದರೆ ಇಂಪೋರ್ಟೆಡಲ್ಲಿ ಇಟ್ ಕಾಸ್ಟ್ ಸಮ್ವೇರ್ ಅರೌಂಡ್ 80,000 ಬರೀ ಜಾಯಿಂಟ್ಗೆ ಅಷ್ಟೇ. ಆದರೆ ನಿಮಗೆ ಲೋಕಲ್ ಇಂಡಿಯನ್ ಇದು 5,000-6,000ಕ್ಕೆ ಸಿಗುತ್ತೆ. ಕಾಸ್ಟ್ ಡಿಫ್ರೆನ್ಸ್ ಇಸ್ ಸೋ ಮಚ್ ಇದನ್ನು ಆ ಥರ 1:10 ಅಂತ ಅನ್ಕೋಬೋದು. ಅಂದರೆ ದ ಬೆಸ್ಟ್ ಕ್ವಾಲಿಟಿ ಅನ್ಸಿಮೆಂಟೆಡ್ ಹೇಳ್ತಾ ಇರೋದು. ಸಿಮೆಂಟೆಡ್ ಇಂಪೋರ್ಟೆಡಲ್ಲಿ ಒಂದು 30,000 to 40,000 ಅಪ್ರಾಕ್ಸಿಮೇಟ್ಲಿ ಅಕ್ರಾಸ್ ಡಿಫ್ರೆಂಟ್ ಕಂಪ್ನೀಸ್ ಒಂದು 30,000 to 40,000 ತನಕ ಬರುತ್ತೆ ಸಿಮೆಂಟೆಡ್ ಇಂಪೋರ್ಟೆಡ್. ಇಂಡಿಯನ್ ಮೇಡ್ ಮಾಡ್ಯುಲರ್ ಏನಿರುತ್ತೆ ಅದು ಒಂದು 20,000 ನಿಮಗೆ ಸಿಗುತ್ತೆ. ಅಂದರೆ ಸೇಮ್ ಎಲ್ಲ ಇಂಪೋರ್ಟೆಡ್ದೇ ಕಾಪಿ ಇರುತ್ತೆ, ಬಟ್ ಇಟ್ ಈಸ್ ಮೇಡ್ ಇನ್ ಇಂಡಿಯನ್ ಆ್ಯಂಡ್ ಕ್ವಾಲಿಟಿ ವೈಸ್ ಐ ಡೋಂಟ್ ನೋ, ಐ ಕ್ಯಾನಾಟ್ ಸೇ ಇಟ್ಸ್ ಅ ಪುವರ್ ಕ್ವಾಲಿಟಿ, ಯಾಕಂದರೆ ರಿಜಿಸ್ಟ್ರಿ ಡೇಟಾ ಇಲ್ಲ ನಮ್ಮ ಹತ್ರ ಆ ಥರ ಇರೋದ್ರಿಂದ. ಸೊ ಬಟ್ ಕೆಲಸ ಎಲ್ಲವೂ ಒಂದೇ ಮಾಡುತ್ತೆ. ನೆಕ್ಸ್ಟ್ ದಿವಸದಿಂದ ಸಾಯಂಕಾಲದಿಂದ ಎಲ್ಲರೂ ನಡಿಬೋದು, ಇಂಡಿಯನ್ ಹಾಕಿಸ್ಕೊಂಡ್ರು ನಡಿಬೋದು, ಇದು ಮಾಡಿದ್ರು ನಡಿಬೋದು. ಕ್ವಾಲಿಟಿ ವೈಸ್ ಇಟ್ಸ್ ಸಮ್ ಅಮೌಂಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹಾಗೆ ಸರ್ಜರಿ ಆದಮೇಲೆ ರಿಕವರ್ ಆಗುವಂಥ ಸಂದರ್ಭದಲ್ಲಿ ಎಷ್ಟು ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇದೆ? ಅಂದರೆ ರಿಕವರ್ ಅಂತ ಹೇಳಿದರೆ ಮೇನ್ಲಿ ನಮಗೆ ಉಳಿದಿದ್ದ ಕೋಮಾರ್ಬಿಡಿಟೀಸ್ ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಸರ್ಜರಿಯಲ್ಲಿ. ಆ್ಯಸ್ ಅ ಸರ್ಜನ್ ನನ್ನ ಕೆಲಸ ಏನು ಅಂತ ಹೇಳಿದರೆ ಸರ್ಜರಿನ ಎಷ್ಟು ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ನಾವು ಮುಗಿಸ್ತೀವೋ ಅಷ್ಟೇ ನಮ್ಮ ಕೈಯಲ್ಲಿರೋದು. ಉಳಿದಿದ್ದನ್ನೆಲ್ಲ ನಾರ್ಮಲಿ ಫಿಸಿಷಿಯನ್ಸ್ ನೋಡ್ಕೋತಾರೆ. ಅಂದರೆ ಫಿಸಿಷಿಯನ್ಸ್ ನೋಡ್ಕೋತಾರೆ, OT ಟೈಮಲ್ಲಿ ಅನಸ್ಥೆಟಿಸ್ಟ್ ನೋಡ್ಕೋತಾರೆ. ಒಂದು ಸತಿ ದ ಮೆಡಿಕಲ್ ಪಾರ್ಟ್ ಅಂದರೆ ಈಗ ಶುಗರ್ ಇರ್ಬೋದು, BP ಇರ್ಬೋದು, ಇವೆಲ್ಲ ಕಂಪ್ಲೀಟಾಗಿ ಕವರ್ ಆಗೋಯ್ತು, ಎಲ್ಲ ಸ್ಟೆಬಿಲೈಸ್ ಆಗೋಯ್ತು ಅಂದರೆ ನೆಕ್ಸ್ಟ್ ದಿವಸದಿಂದ ನಡ್ಸೋಕ್ಕೆ ಶುರು ಮಾಡ್ತೀವಿ. ಬ್ಯಾಲೆನ್ಸ್ ಎಕ್ಸಸೈಸಸ್ ಅಂತ ಶುರು ಮಾಡ್ತೀವಿ. ಅದನ್ನ ಮಾಡ್ತಾ ಮಾಡ್ತಾ ಇನಿಷಿಯಲಿ ವಿತ್ ವಾಕರ್ ಆನ್ ಆ್ಯಾವ್ರೇಜ್ ಒಂದು 3 to 4 weeks ತೊಗೋತಾರೆ ಪೇಷಂಟ್ಸ್. ಮೇಲ್ ಪೇಷಂಟ್ಸು ಲೀನ್ ಆಗಿರುವಂಥವ್ರು 1 ವಾರ 10 ದಿವಸಕ್ಕೆ ವಾಕರ್ ಇಲ್ದಲೇ ಹಾಗೆ ನಡ್ಕೊಂಬಂದಿರೋ ಪೇಷಂಟ್ಸು ಇದ್ದಾರೆ. ಆದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆನ್ ಆ್ಯಾವ್ರೇಜ್ 3 to 4 weeks ತೊಗೋತಾರೆ ವಾಕರ್ ಇಟ್ಕೊಂಡು ನಡೀತಾ ಬ್ಯಾಲೆನ್ಸ್ ಬರ್ತಾ ನಡೀತಾರೆ. ಹಿಪ್ ಅಬ್ಡಕ್ಟರ್ಸ್ ಅಂತ ಹೇಳ್ತೀವಿ, ಫಿಸಿಯೋಥೆರಪಿ ಅಥವಾ ರಿಹ್ಯಾಬಿಲಿಟೇಷನ್, ಆಕ್ಯುಪೇಷನಲ್ ಥೆರಪಿ ಇವೆಲ್ಲ ಏನಿರುತ್ತೆ ರಿಹ್ಯಾಬ್ ಮೆಡಿಸಿನ್ ಬೇಕಾಗುತ್ತೆ. ಮೇನ್ಲಿ ಎಕ್ಸಸೈಸಸ್ ಎಲ್ಲ ಮಾಡಿಸ್ಬಿಟ್ಟು ಕೋಆರ್ಡಿನೇಷನ್ನು ಮತ್ತು ಸ್ಟ್ರೆಂಥನಿಂಗ್ ಮಾಡಬೇಕಾಗುತ್ತೆ. ಒಂದು ಸತಿ ಅದು ಬಂತು ಅಂತಂದಮೇಲಿಂದ ಹೋಗ್ಬೋದು. ನಾರ್ಮಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ನು ಬೇರೆ ಎಲ್ಲವೂ ಓಕೆ ಇತ್ತು ಅಂತ ಹೇಳಿದರೆ ಒಂದು 2 to 3 days ಆಫ್ ಅಡ್ಮಿಷನ್. ಅಂದರೆ ಇವತ್ತು ಸಾಯಂಕಾಲ ಬಂದರು, ನಾಳೆ ಬೆಳಗ್ಗೆ ಸರ್ಜರಿ ಆಯಿತು ಅಂದರೆ ನಾಡಿದ್ದು ಅಥವಾ ಆಚೆ ನಾಡಿದ್ದು ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು ಹಾಸ್ಪಿಟ್ಲಿಂದ. ನಾರ್ಮಲಿ ಒಂದು ಡ್ರೆಸ್ಸಿಂಗ್ ಇರುತ್ತೆ, ಅದಾದಮೇಲೆ 2 weeksಗೆ ಅಂದರೆ 10 days to 2 weeks ಮಧ್ಯದಲ್ಲಿ ವಿ ಟೇಕ್ ಔಟ್ ದ ಸ್ಟಿಚಸ್. ಎಲ್ಲ ಹೊಲಿಗೆ ಒಂದು ಸತಿ ತೆಗೆದಾಯಿತು ಅಂತಂದಮೇಲಿಂದ ರೀಪ್ಲೇಸ್ಮೆಂಟ್ ಪೇಷಂಟ್ಸು ಮತ್ತೆ ವಾಪಸ್ ಬರಲೇಬೇಕಂತಿಲ್ಲ. ಯಾಕಂದರೆ ನಾವು ಏನು ಕೂಡ್ಕೋತಿಲ್ವೋ ಏನು ನೋಡೋವಂಥದ್ದಿಲ್ಲ, ಎಲ್ಲ ಚೇಂಜ್ ಮಾಡಿ ಇಟ್ಬಿಟ್ಟಿದ್ದೀವಿ. ಪ್ರಿಕಾಷನ್ಸ್ನ ಅವ್ರು ಫಾಲೋ ಮಾಡ್ಕೊಂಡು ಕರೆಕ್ಟಾಗಿ ಫಿಸಿಯೋಥೆರಪಿ, ರಿಹ್ಯಾಬು ಇವುಗಳನ್ನೆಲ್ಲ ಮಾಡ್ಕೊಂಡು ಹೊರಟ್ಬಿಟ್ರೆ ಇನ್ನೇನು ಮುಂದೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ರೀಪ್ಲೇಸ್ ಆಯಿತು ಅಂದರೆ ಮತ್ತೆ ನಾರ್ಮಲಿ ಅಂದರೆ ಅನ್ಲೆಸ್ ಏನಾದ್ರು ತೊಂದರೆ ಆಯಿತು ಇದಾಯಿತು ಅಂದರೆ ಅಷ್ಟೇ ಬರ್ತಾರೆ, ಅದರ್ವೈಸ್ ಏನೂ ಬರೋದಿಲ್ಲ. ಬಟ್ ಈ IT ಫ್ರ್ಯಾಕ್ಚರ್ಸ್ ಅಂದರೆ ಈಗ ನಾವು ಫಿಕ್ಸ್ ಏನು ಮಾಡಿರ್ತೀವಿ ರಾಡ್ ಹಾಕಿಬಿಟ್ಟು ಅವುಗಳನ್ನ ಕರಿತಾ ಇರ್ತೀವಿ. ಅಂದರೆ ಈಗ ಮೂಳೆ ಕೂಡ್ಕೊಳ್ಳೋ ತನಕ ಎಕ್ಸ್ರೇ ಮಾಡಿಬಿಟ್ಟು ನೋಡಿ. ಅಂದರೆ ಫಾರ್ ಎಕ್ಸಾಂಪಲ್ 2 weeksಗೆ ಬಂದು ಸ್ಟಿಚ್ ತೆಗೆಸ್ಕೊಂಡು ಹೋದರು, ನೆಕ್ಸ್ಟ್ 1 ತಿಂಗಳು 1.5 ತಿಂಗಳು ಒಂದು ಎಕ್ಸ್ರೇ ಇರುತ್ತೆ, 3 ತಿಂಗಳು ಒಂದು ಎಕ್ಸ್ರೇ ಇರುತ್ತೆ. ನಾರ್ಮಲಿ ಬೈ 3 ತಿಂಗಳಷ್ಟು ಕೂಡ್ಕೊಂಡಿರುತ್ತೆ. ಅಷ್ಟಾದಮೇಲೆ ಅವರು ಬರುವಂಥ ಅವಶ್ಯಕತೆ. ಓಕೆ, ಇನ್ನು ಅಮೌಂಟ್ ಆಫ್ ಪೇನ್ ಬೇರಿಂಗ್ ಅಂತ ನಾವೇನು ಹೇಳ್ತಾ ಇರ್ತೀವಿ, ಅದು ಈ ವಿಚಾರದಲ್ಲಿ ಬಂದಾಗ ಹೇಗೆ ಇರುತ್ತೆ ಡಾಕ್ಟರ್? ಹಿಪ್ ಪೇಷಂಟ್ಸ್ನ ನೀವು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಬೇರೆ ಪೇಷಂಟ್ಸ್ ಎಲ್ಲ ಸರ್ಜರಿ ಮಾಡ್ತೀವಿ, ಸರ್ಜರಿ ಮಾಡಿದ ಮೇಲಿಂದ ಪೇಷಂಟ್ಸು ತುಂಬ ನೋವು ಅಂತ ಹೇಳ್ತಿರ್ತಾರೆ. ಅಂದರೆ ಇಲ್ಲಿ ನೋವ್ತಾ ಇದೆ, ತಿರ್ಗೋಕ್ಕಾಗ್ತಿಲ್ಲ, ಇದಾಗ್ತಿಲ್ಲ ಅಂತ. ಬಟ್ ಈ ಹಿಪ್ ಪೇಷಂಟ್ಸು ಮತ್ತು ತೊಡೆ ಮೂಳೆ ಪೇಷಂಟ್ಸು, ಫ್ರ್ಯಾಕ್ಚರ್ ಆಗಿರೋ ಪೇಷಂಟ್ಸು ಒಂಥರ ಎಷ್ಟು ನೋವು ಅನುಭವಿಸ್ಬಿಟ್ಟಿರ್ತಾರೆ ಸರ್ಜರಿಗಿಂತ ಮುಂಚೆ ಅಂತ ಹೇಳಿದ್ರೆ, ಸರ್ಜರಿ ಆದಮೇಲಿಂದ ತುಂಬ ಕಮ್ಮಿ ಜನ ನೋವು ಅಂತ ಹೇಳ್ತಾರೆ. ಅಂದರೆ ತುಂಬ ಜಾಸ್ತಿ ರಿಲೀಫ್ ಸಿಕ್ಬಿಟ್ಟಿರುತ್ತೆ. ಯಾಕಂದರೆ ಅವ್ರಿಗೆ ಆ ಕಡೆ ತಿರ್ಗೋಕ್ಕಾಗ್ತಿರಲ್ಲ, ಈ ಕಡೆ ತಿರ್ಗೋಕ್ಕಾಗ್ತಿರೋದಿಲ್ಲ. ಅಂದರೆ ವಾರ್ಡ್ಗೆ ರೌಂಡ್ಸ್ಗಳು ಹೋದಾಗ ಇಟ್ ಇಸ್ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಕೂತ್ಕೊಂಡು ಫಸ್ಟ್ ದಿವಸ ಅಳ್ತಾ ಇರ್ತಾರೆ, ತಿರ್ಗೋದಿಲ್ಲ, ಈ ಕಡೆ ತಿರುಗ್ತಾ ಇರೋಲ್ಲ. ನೆಕ್ಸ್ಟ್ ದಿವಸ ಹೋದಾಗಲ್ಲ ಆರಾಮಾಗಿ ಆಲ್ಮೋಸ್ಟ್ ಚೇರ್ ಮೇಲೆ ಕೂತ್ಕೊಳ್ತಾರೆ, ಕೂತ್ಕೊಂಡಿರ್ತಾರೆ, ಚೆನ್ನಾಗಿದ್ದೀವಿ. ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಸರ್ಜರಿ ನೋವು ಇರುತ್ತಲ್ಲ ಡಾಕ್ಟ್ರೆ, ಸರ್ಜರಿ ಮಾಡಿದ್ಮೇಲೆ ಇರಲ್ವಾ ಅಂತ ಹೇಳ್ತಾರೆ, ಅವರೇ ಹೇಳ್ತಾರೆ. ಸೊ ಆ ಥರ ಕೈಂಡ್ ಆಫ್ ಪೇನ್ ಇಸ್ ಮಚ್ ರಿಲೀವ್ಡ್. ಫ್ರ್ಯಾಕ್ಚರ್ ಒಂದು ಸತಿ ಸ್ಟೆಬಿಲ್, ಯಾಕಂದರೆ ಈಗ ಕೈಗೆ ಫ್ರ್ಯಾಕ್ಚರ್ ಆಯಿತು, ಎಷ್ಟೋ ಗಲೀಜಾಗಿ ಫ್ರ್ಯಾಕ್ಚರ್ ಆಗಿರಲಿ, ಪ್ಲಾಸ್ಟರ್ ಹಾಕ್ಬಿಟ್ಟು ಅಲರ್ಟ್ಸ್ಬಿಡಿ ಅಂತ ಹಿಂಗೆ ಇಟ್ಕೊಂಡ್ಬಿಡ್ಬೋದು. ಆದರೆ ಹಿಪ್ ಫ್ರ್ಯಾಕ್ಚರಲ್ಲಿ ಆಗಲ್ಲ, ಈ ಕಡೆ ತಿರ್ಗೋಕ್ಕೂ ಆಗಲ್ಲ, ಆ ಕಡೆ ತಿರ್ಗೋಕ್ಕೂ ಆಗಲ್ಲ, ಕೆಮ್ಮಿದ್ರೂ ನೋವುತ್ತೆ, ಫೋರ್ಸ್ ಹಾಕಿದ್ರೂ ನೋವುತ್ತೆ, ತುಂಬ ಪೇನ್ಫುಲ್ ಆಗಿರುತ್ತೆ. ಅದಕ್ಕೆ ಡೆಫಿನೆಟ್ಲಿ ಪೇನ್ ರಿಲೀಫ್ ತುಂಬಾ ಚೆನ್ನಾಗಾಗುತ್ತೆ. ನಾರ್ಮಲಿ ಬೇರೆ ಏನು ಮೆಡಿಕೇಶನ್ಸೇ ಬೇಕಾಗಲ್ಲ. ಯೂಶ್ವಲಿ ದೇ ಆರ್ ವೆರಿ ಹ್ಯಾಪಿ ಆಫ್ಟರ್ ದ ಸರ್ಜರಿ. ಹಾಗಿದ್ರೆ ಈ ಹಿಪ್ ಫ್ರ್ಯಾಕ್ಚರ್ ಅನ್ನು ತಡೆಗಟ್ಟಲು ಯಾವ ರೀತಿ ಮೆಷರ್ಸ್ ಅನ್ನು ಫಾಲೋ ಮಾಡಬೇಕು, ಅದಕ್ಕೆ ಏನಾದರೂ ಟಿಪ್ಸ್ ಇದೆ? ಅಂದರೆ 2 ಇದರಿಂದಾಗಿ ನಾವು ವಿಂಗಡಣೆ ಮಾಡಬಹುದು. ಒಂದು, ಈಗ ನಮ್ಮ ಬೋನ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಎಲ್ಲರೂ ನಮ್ಮ ಬೋನ್ ಹೆಲ್ತ್ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಎಸ್ಪೆಷಲಿ ಲೇಡೀಸ್ ಆಯಿತು, ವೆಜಿಟೇರಿಯನ್ಸ್ ಆಯಿತು, ಈಗ ಪೋಸ್ಟ್ ಮೆನೋಪಾಸಲ್ಲಿರೋ ಎಷ್ಟೋ ಜನ ಪ್ರೊಟೆಕ್ಟಿವ್ ಎಫೆಕ್ಟ್ ಹೊರಟೋಗ್ಬಿಡುತ್ತೆ. ಸೊ ಆ ಥರ ಇರೋದ್ರಿಂದ ಡಯಟಲ್ಲಿ ಕ್ಯಾಲ್ಶಿಯಮ್ ಆಯಿತು, ಅಥವಾ ಅವ್ರ ಗೈನಕಾಲಜಿಸ್ಟ್ನ ಕೇಳ್ಕೊಂಬಿಟ್ಟು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಆಯಿತು ಅದು, ಅಥವಾ
ಕೆಲವೊಬ್ಬರಿಗೆ ಬೇಗ ಗರ್ಭಕೋಶ ತೆಗೆದಿರ್ತಾರೆ, ಓವರೀಸ್ನ ತೆಗೆದಿರ್ತಾರೆ, ಅವ್ರುಗಳಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಬೋನ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಕ್ಯಾಲ್ಶಿಯಮು, ವಿಟಮಿನ್ D3, ಅಡಕ್ವೇಟ್ ಸನ್ಲೈಟ್ ಎಕ್ಸ್ಪೋಷರ್, ಸೂರ್ಯಕಿರಣಗಳು, ನಮ್ಗೆ ವಿಟಮಿನ್ D3. ಅನ್ಫಾರ್ಚುನೇಟ್ಲಿ ಈ ಮಧ್ಯೆ ನಮಗೆ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಷರ್ ಇಲ್ಲ. ಕೆಲಸಕ್ಕೆ ಹೋಗೋರಂತೂ ನಾವು ಬೆಳಗ್ಗೆಯಿಂದ ಬಂದು ಕೂತ್ಕೋತೀವಿ, ಸಾಯಂಕಾಲ ತನಕ ಇದಾಗಲ್ಲ. ನಂಬ್ತಿರೋ ಬಿಡ್ತಿರೋ ನನಗೂ ವೆಜಿಟೇರಿಯನ್ಸ್, ನನಗೂ ಕೂಡ ವಿಟಮಿನ್ D ಡೆಫಿಷಿಯನ್ಸಿ ಇತ್ತು. ನಮ್ಮ ಮನೇಲಿ ನಮ್ಮ ಅಮ್ಮಂಗೊಬ್ಬರಿಗೆ ಇಲ್ಲ, ಯಾಕಂದ್ರೆ ಅವರೊಬ್ಬರೇ ಗಾರ್ಡನಲ್ಲಿ ಕೆಲಸ ಮಾಡಿದ್ರು, ಸೂರ್ಯಕಿರಣದಿಂದ. ಉಳಿದವ್ರು ಎಲ್ಲರೂ ಸನ್ಲೈಟ್ ಎಕ್ಸ್ಪೋಷರ್ ಇಲ್ಲ ನಮಗೆ ಬೇಸಿಕಲಿ. ಸೊ ಸನ್ಲೈಟ್ ನ್ಯಾಚುರಲಿ ಅವೈಲೇಬಲ್. ಅದು ಒಂದು 15 to 20 ಮಿನಿಟ್ಸ್ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಧ್ಯದಲ್ಲಿ 15-20 ನಿಮಿಷ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಷರ್ ಮೈನಸ್ ಸನ್ಸ್ಕ್ರೀನ್ ಹಾಕೊಂಡ್ರೆ ಉಪಯೋಗ ಇಲ್ಲ. ಎಷ್ಟು ಮ್ಯಾಕ್ಸಿಮಲ್ ಸ್ಕಿನ್ ನಮ್ಮದು ಎಕ್ಸ್ಪೋಸ್ ಆಗುತ್ತೋ ಅಷ್ಟಿದ್ರೂ ಸಾಕು. ಒಂದು ಪ್ಲಸ್ ಸೆಕೆಂಡ್ ಇದು ಎಕ್ಸಸೈಸ್. ಯಾಕಂದರೆ ನಾವು ಎಷ್ಟೇ ಕ್ಯಾಲ್ಶಿಯಂ ತಿಂದರೂ ಏನೇ ತಿಂದ್ರೂ ಕೂಡ ಎಲ್ಲಿ ತನಕ ಬೋನ್ ಲೋಡ್ ಆಗಲ್ಲ ಅಲ್ಲಿ ತನಕ ಅದರದ್ದು ಸ್ಟ್ರೆಂತ್ ಇನ್ಕ್ರೀಸ್ ಆಗಲ್ಲ. ಸೊ ಅದರಿಂದ ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಯೋಗಾಸನ ಇರ್ಬೋದು, ಅಥವಾ ಸಣ್ಣ ಪುಟ್ಟ ವೇಟ್ಸ್ ಇರ್ಬೋದು. ಅಂದರೆ ಅರ್ಧ kg ಡಂಬಲ್ಸು, ಅರ್ಧ kg ಇದು, ಇವುಗಳನ್ನೆಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಬೋನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇದು ಒಂದು ಪಾರ್ಟ್ ಆಗುತ್ತೆ. ಸೆಕೆಂಡ್ ಪಾರ್ಟ್ ಇಸ್ ಫಾಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಅಂದರೆ ಬೀಳೋದನ್ನ ಹೇಗೆ ತಡೆಗಟ್ಟೋದು ಅಂತ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪೇಷಂಟ್ ಎಜುಕೇಷನ್. ಪೇಷಂಟನ್ನ ಒಂದು ಎಜುಕೇಟ್ ಮಾಡಬೇಕಾಗುತ್ತೆ, ಪ್ಲಸ್ ಅವ್ರ ಮನೆಯಲ್ಲಿರುವಂತಹ ರಿಲೇಟಿವ್ಸ್ನ ಎಜುಕೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪಕ್ಕದ ಮನೆಯವ್ರ ಅಜ್ಜ ಬಿದ್ದವ್ರಂಗೆ ನಮ್ಮನೆ ಅಜ್ಜ ಬೀಳೋಕ್ಕಾಗೋದಿಲ್ಲ ಅಂತನ್ನುವಂಥದ್ದಿಲ್ಲ, ಯಾರಿಗೆ ಬೇಕಾದ್ರೂ ಬೀಳ್ಬೋದು ಇದನ್ನು. ಸೊ ಒಂದು ಸಣ್ಣ ಪುಟ್ಟ ಬ್ಯಾಲೆನ್ಸ್ ಇಶ್ಯೂಸ್ ಇದೆಯಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಸತಿ ಸ್ಲಿಪ್ಪಾಗಿ ಬಿದ್ದರು, ಕೇಳಿದ ತಕ್ಷಣ ಎಲ್ಡರ್ಸ್ ಎಷ್ಟೋ ಸತಿ ಒಪ್ಕೊಳ್ಳೋದಿಲ್ಲ. ಏನಿಲ್ಲ ಹಾಗೆ ಜಾರ್ಬಿಟ್ಟೆ ಬಿದ್ದುಬಿಟ್ಟೆ. ಆ್ಯಕ್ಚುಲಿ ಅವ್ರಿಗೆ ತಲೆ ಸುತ್ತಿ ಬಿದ್ದಿರ್ತಾರೆ, ಬಟ್ ಒಪ್ಕೊಳ್ಳೋದಿಲ್ಲ, ತಲೆ ಸುತ್ತು ಬಂತು ಅಂತ ಒಪ್ಕೊಳ್ಳೋದಿಲ್ಲ, ಹಾಗೆ ಜಾರ್ ಬಿದ್ದ. ಸೊ ಆ ಥರ ಬಿದ್ದಾಗ ಫಸ್ಟ್ ಟೈಮ್ ಬಿದ್ದರು, ಏನೋ ಸಣ್ಣ ಪುಟ್ಟ ಗಾಯ ಆಯಿತು. ಸೊ ಆ ಥರ ಇದ್ದಾಗ ಕಂಪ್ಲೀಟಾಗಿ ಒಂದು ಸತಿ ಕರ್ಕೊಂಡೋಗಿ ಇವ್ಯಾಲ್ಯೂಟ್ ಮಾಡಿಸ್ಬೇಕಾಗುತ್ತೆ, ಫಿಸಿಷಿಯನ್ ಹತ್ರ ಕರ್ಕೊಂಡೋಗಿ. ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಯಾಕಂದರೆ ಒಂದು ಸತಿ ಬಿತ್ತು ಸಣ್ಣದಾಗಿ ಕಟ್ಟಾಗಿ ತಪ್ಪಿಸ್ಕೊಂಡ್ರು, ಸೆಕೆಂಡ್ ಟೈಮ್ ಬಿದ್ದಾಗಲೂ ಅದೇ ಥರ ಆಗುತ್ತೆ ಅಂತ ಇರೋದಿಲ್ಲ. ಸೊ ಫಾಲನ್ನು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಐಸೈಟು, ಕಣ್ಣಿಗೆ ಕಾಣಿಸ್ತಲೇ ಇರ್ಬೋದು, ಇವುಗಳನ್ನೆಲ್ಲ ಒಂದು ಪಾರ್ಟನ್ನು ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ಪಾರ್ಟ್ ವಾಕಿಂಗ್ ಏಡ್ಸ್. ಅಂದರೆ ನಾರ್ಮಲಿ ಈಗ ನಾವು ಹೆಂಗಾಗಿದ್ದೀವಿ, ಈಗ ನಾನು ಹೇಳ್ತಾ ಇದ್ದೀನಿ, ಈಗ ದೊಡ್ಡವ್ರಿಗೆ ನೀವು ಸಡನ್ನಾಗಿ ಎಷ್ಟೊಂದು ಜನಕ್ಕೆ ನೀವು ಕೋಲ್ ಇಟ್ಕೊಂಡು ಹೋಗಿದ್ರೆ ಪಕ್ಕದ ಮನೆಯವ್ರು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಒಂಥರ ಈಗೋ ಮೇಲೆ ಬರುತ್ತೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಅಂತ. ಆ ಥರದ್ದು ಏನೂ ಅಲ್ಲ. ಈಗ ಯಾರು ಪಕ್ಕದ ಮನೆಯವ್ರು ಯಾರು ಬರೋದು, ನೀವು ಬಿದ್ದರೆ ನಿಮ್ಮ ಮನೆಯವರೇ ಬರಬೇಕು ಅದಕ್ಕೆ. ಸೊ ಅದರಿಂದ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು. ಸೊ ವಾಕಿಂಗ್ ಏಡ್ ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ನಿಮಗೋಸ್ಕರ, ನಿಮ್ಮ ಒಳ್ಳೇದಕ್ಕೋಸ್ಕರ. ಬೇಕಾದ್ರೆ ಇಟ್ಕೊಂಡು ಹೋಗಿ, ನೀವು ಪ್ರತಿ ಸತಿ ಊರು ಬಿಟ್ಟು ನಡೀರಿ ಅಂತ ಹೇಳ್ತಿಲ್ಲ. ಆದರೆ ಸಡನ್ನಾಗಿ ಸ್ಲಿಪ್ ಆಯಿತು, ಅಟ್ಲೀಸ್ಟ್ ಒಂದು ಇದಕ್ಕೆ ಗ್ರಿಪ್ಪಿಗೆ ಒಂದು ಇರುತ್ತೆ ವಾಕಿಂಗ್ ಏಡ್ಸ್ ಯೂಸ್ ಮಾಡುವಂಥದ್ದು. ಪ್ಲಸ್ ರಾತ್ರಿ ಮಲ್ಕೊಳ್ಳುವಂತಹ ಜಾಗ ಅಥವಾ ಮಲ್ಕೊಂಡಿದ್ದ ಬೆಡ್ಡಿಂದ ಅವ್ರ ಟಾಯ್ಲೆಟ್ಗೆ ಹೋಗುವಂತಹ ಜಾಗ ಯಾವಾಗಲೂ ಲೈಟ್ ಹಾಕಿಡಬೇಕು ಅಂತ ಹೇಳ್ತೀವಿ. ಮತ್ತು ಆ ಜಾಗದಲ್ಲಿ ಈಗ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಆಟದ ಸಾಮಾನು, ಶೂಸು, ಚಪ್ಪಲು ಅಥವಾ ಮ್ಯಾಟ್ಗಳು ಜಾರುವಂಥದ್ದು, ಸ್ಲೀಪಿಂಗ್ ಮ್ಯಾಟ್ಸ್, ಇಂಥವನ್ನೆಲ್ಲ ಇಳ್ದಲ್ಲೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಮತ್ತು ನೀರಿಗೆ ಚೆಲ್ಲಿಲ್ದಲ್ಲೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಇವುಗಳು ಇದು ಇಂಪಾರ್ಟೆಂಟ್. ಮತ್ತು ಟಾಯ್ಲೆಟಲ್ಲೂ ಕೂಡ ಒಂದು ಸ್ವಲ್ಪ ಸಿಟ್ಟಿಂಗ್ ಹೈಟ್ ಆಫ್ ದ ನೀ ಅಂತ ಹೇಳ್ತೀವಿ. ಅಂದರೆ ನನ್ನ ಮಂಡಿ ಇಷ್ಟು ಎತ್ತರ ಇದೆ, ನನ್ನ ಕೂತ್ಕೊಳ್ಳುವಂತಹ ಜಾಗ ನನ್ನ ಹಿಪ್ ಇದಕ್ಕಿಂತ ಕೆಳಗಡೆ ಈ ಜಾಗದಲ್ಲಿತ್ತು ಅಂದರೆ ಹೇಳ್ಬೇಕಾದ್ರೆ ತುಂಬ ಪ್ರೆಷರ್ ಬೇಕಾಗುತ್ತೆ, ಅವು ನಮಗೆ ಸಪೋರ್ಟ್ ಅಷ್ಟೊಂದು ಸಿಗೋದಿಲ್ಲ. ಸೊ ಆ ಥರ ಇದ್ದಾಗ ಕಮೋಡ್ ರೇಸ್ ಅಂತ ಸಿಗುತ್ತೆ. ಸೊ ಅದನ್ನು ಫಿಕ್ಸ್ ಮಾಡಿದಾಗ ಹಿಪ್ ಹೈಟ್ ಮೇಲೆ ಇದ್ದಾಗ ಅವ್ರು ಈಸಿಯಾಗಿ ಹೇಳ್ಬೋದು. ಪ್ಲಸ್ ಟಾಯ್ಲೆಟಲ್ಲಿ ಹಿಡಿಕೆಗಳು, ಅಂದರೆ ಸೈಡ್ಗೆ ಗೋಡೆಗೆ ಹಿಡಿಕೆನೋ ಇದೇನೋ ಹಿಡ್ಕೊಂಡು ಹೇಳೋ ಥರ ಸಪೋರ್ಟ್ ಇದ್ದಾಗ ಇವುಗಳನ್ನೆಲ್ಲ ಸಣ್ಣ ಪುಟ್ಟ ಇವುಗಳು. ಮತ್ತು ಪ್ರತಿಯೊಬ್ಬರು ಓಲ್ಡ್ ಏಜಲ್ಲಿ ಇರೋರು ಕೂತ್ಕೊಂಡ್ಬಿಟ್ಟು ಪ್ಯಾಂಟ್ ಹಾಕ್ಕೊಳ್ಳಿ, ಅಂದರೆ ನಿಂತ್ಕೊಂಡ್ಬಿಟ್ಟು ಪ್ಯಾಂಟ್ ಹಾಕ್ಕೊಬಿಡಿ. ನಿಂತ್ಕೊಂಡ್ಬಿಟ್ಟು ಪ್ಯಾಂಟ್ ಹಾಕ್ಕೊಂಡ್ರಿ ಇದು ಎಸ್ಪೆಷಲಿ ಬಾತ್ರೂಮ್, ಕಿಚನ್, ಇವುಗಳೆಲ್ಲ ತುಂಬ ಇದೆ. ಹೊಸಲುಗಳು ಇವುಗಳನ್ನೆಲ್ಲ ಎಡವು ಬಿಟ್ಟು, ಇದು ಚಪ್ಪಲ್ಗಳು, ಒಂದು ಕಾಲು ಚಪ್ಪಲ್ ಹಾಕೊಂಡ್ಬಿಟ್ಟು ಇನ್ನೊಂದು ಕಾಲನ್ನ ಎತ್ಬಿಟ್ಟು ಸ್ಟ್ರಾಪನ್ನು ಈ ಥರ ಹಿಂಗೆ ಹಾಕೊಳ್ಳೋಕ್ಕಂತ ಟ್ರೈ ಮಾಡೋದು, ಒಂದೇ ಕೈ ಟ್ವಿಸ್ಟ್ ಆಗಿಬಿಡುವಂಥವು, ಇಂಥವೆಲ್ಲ ತುಂಬ ಕಾಮನ್ ಆಗಿರುತ್ತೆ. ಸೊ ಇವುಗಳನ್ನೆಲ್ಲ ಕೆಲವೊಂದು ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಇದು ಮಾಡೋದು. ಮತ್ತು ಇನ್ನೊಂದು ಸೆಕೆಂಡ್ ಅಂತ ಹೇಳಿದ್ರೆ ಭೂಕಂಪ ಬಂದ್ರೂ ಆರಾಮಾಗೆ ಓಡಾಡಬೇಕು. ಅಂದರೆ ದಡ ಬಡಿಯೋಗಿ ಏನೋ ಆಯಿತು, ಏನೋ ಬೆಳಕಂತ ಹೊಡ್ತು, ತೊಗೊಳಕ್ಕಂತ ಹೋದಾಗ ಸ್ಲಿಪ್ ಆಗುವಂಥ ಈ ಥರದ್ದಿರುತ್ತೆ. ಸೊ ಶಾಂತವಾಗಿ ಸೈಲೆಂಟಾಗಿ ಇದು ಮಾಡ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಮಚ್ ಬೆಟರ್. ಇನ್ನು ಬೋನ್ ವಿಚಾರಕ್ಕೆ ಬಂದಾಗ ಬೋನ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಬರುತ್ತೆ. ಸೊ ಅದ್ರ ಬಗ್ಗೆ ಟಿಪ್ಸ್ ಕೊಡೋದಾದ್ರೆ ಬೋನ್ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆ ಅಂದರೆ ಒಂದೀಗ ನಾವು ಅದೇ ಡಯಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬ್ಯಾಲೆನ್ಸ್ಡ್ ಡಯಟ್, ಇದನ್ನೇ ತೊಗೋಬೇಕು ಅದನ್ನೇ ತೊಗೋಬೇಕು ಆ ಥರ ಏನೂ ಇಲ್ಲ. ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತೊಗೋಬೇಕು. ಎಸ್ಪೆಷಲಿ ಬೋನ್ ಅಂತ ನಾವು ನೋಡಿದಾಗ ಕ್ಯಾಲ್ಶಿಯಮ್, ವಿಟಮಿನ್ ಕೆ, ವಿಟಮಿನ್ ಸಿ, ಇವುಗಳೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವಿಟಮಿನ್ಗಳಾಗ್ತವೆ ಇದರೊಳಗಡೆ. ಸೊ ಒಂದು ಬ್ಯಾಲೆನ್ಸ್ ಡಯಟಿಗೆ ನಾವು ಕ್ಯಾಲ್ಶಿಯಮ್ ತುಂಬ ಅಬಂಡೆಂಟ್ ಆಗಿದೆ, ವಿಟಮಿನ್ D3 ಅಬಂಡೆಂಟ್ ಆಗಿಲ್ಲ. ವಿಟಮಿನ್ D3 ನೇಚರಲ್ಲಿದೆ. ನಮ್ಮ ಸಿಟಿ ಲೈಫಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ವಿಟಮಿನ್ D ಡೆಫಿಷಿಯನ್ಸಿ. ಯಾಕಂದರೆ ಸನ್ಲೈಟ್ ಎಕ್ಸ್ಪೋಷರ್ ಇಲ್ಲ. ನಾವು ಇಲ್ಲಿ ಬೆಳಗ್ಗೆ ಬರ್ತೀವಿ, ರಾತ್ರಿ ಮನೆಗೆ ಹೋಗ್ತೀವಿ, UV ಟಿಂಟೆಡ್ ಗ್ಲಾಸಸ್, UV ಕೋಟೆಡ್ ಇದು ಗ್ಲಾಸಸ್, ನಮ್ಮ ಕಾರ್ಗಳಿಗೆಲ್ಲ ಗ್ಲಾಸಸ್ಸು. ಇನ್ನು ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ಸ್ಕಿನ್ ಇದಾಗಬಾರ್ದು ಅಂತ ಸನ್ಸ್ಕ್ರೀನ್ ಹಾಕ್ಕೋತೀವಿ. ಈಗ ಸಿಗ್ನಲ್ ಒಳಗಡೆ ನೋಡ್ತಾ ಇರ್ತೀರ, ಅಲ್ಲೆಲ್ಲೋ ಸಿಗ್ನಲ್ ಇರುತ್ತೆ, ಸಡನ್ನಾಗಿ ಇಲ್ಲಿ ಮರ ಇದೆ ಅಂದರೆ ಎಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ ನೆರಳಲ್ಲಿ. ಅಂದರೆ ಕಾರಣಗಳು ಬೇರೆ, ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್
ಏನಾಗ್ತಿದೆ ಅಂತ ಹೇಳಿದ್ರೆ ವಿಟಮಿನ್ D3 ಸಿಗ್ತಾ ಇಲ್ಲ, ನಾನು ವಿಟಮಿನ್ ಡಿ ಸಿಗ್ತಾ ಇಲ್ಲ ನ್ಯಾಚುರಲ್ ಆಗಿದ್ರೂ ಕೂಡ, ಅದು ಕೂಡ ತುಂಬ ಮುಖ್ಯ. ಸೊ ವಿಟಮಿನ್ D3 ಸೋರ್ಸಸ್ ಆಫ್ ಫುಡ್ ಅಂದರೆ ವೆಜಿಟೇರಿಯನ್ಸಲ್ಲಿ ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್. ಅಂದರೆ ವಿಟಮಿನ್ D3 ಯಾವುದೋ ಕೆಲವೊಂದು ಮಶ್ರೂಮ್ಗಳು ಬರ್ತವೆ, ಅದನ್ನ ಕ್ವಿಂಟಾಲ್ ಗಟ್ಟಲೆ ತಿನ್ನಬೇಕಾಗುತ್ತೆ ನಾವು, ನಮ್ಗೆ ಅಷ್ಟು ವಿಟಮಿನ್ D3 ಸಿಗಬೇಕು ಅಂದರೆ. ಸೊ ಅದು ದಟ್ ಈಸ್ ನಾಟ್ ಫೀಸಿಬಲ್. ನಾನ್ ವೆಜಿಟೇರಿಯನ್ಸಲ್ಲಿ ಈಗ ಲಿವರ್ ಈ ಥರದ್ದೆಲ್ಲ ತಿನ್ನಬೇಕಾದ್ರೆ ಕೆಲವರಿಗೆಲ್ಲ ವಿಟಮಿನ್ D3 ಸಿಗುತ್ತೆ. ಮತ್ತು ಫೋರ್ಟಿಫೈಡ್ ಫುಡ್ ಸ್ಟಫ್ಸ್ ಅದರಲ್ಲೂ ವಿಟಮಿನ್ D3 ಸಿಗುತ್ತೆ. ಒಂದು ಸನ್ಲೈಟ್ ಎಕ್ಸ್ಪೋಜರ್ ಅಥವಾ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ತೊಗೋಬೋದು, ದಟ್ ಈಸ್ ವಿತ್. ಮತ್ತು ಡಯಟ್, ಬ್ಯಾಲೆನ್ಸ್ಡ್ ಡಯಟ್ ಎಲ್ಲದನ್ನು ತಿನ್ನೋದು ಒಂದು ಪಾರ್ಟ್ ಆಫ್ ಇದು. ಪೋಸ್ಟ್ ಮೆನೋಪಾಸಲ್ ಅಥವಾ ಆಸ್ಟಿಯೋಪೋರೋಸಿಸ್ ಅಂತ ಈಗ ಡಯಾಗ್ನೋಸ್ ಆಯಿತು ಅಂದರೆ ಅದಕ್ಕೆ ಡಿಫ್ರೆಂಟ್ ಮೆಡಿಕೇಷನ್ಸ್ ಇದೆ, ಇಂಜೆಕ್ಷನ್ಸ್ ಇದೆ, ಮೆಡಿಕೇಷನ್ಸ್ ಇದೆ, ಅವುಗಳನ್ನೆಲ್ಲ ತೊಗೋಬೋದು. ಅದರಿಂದ ಬೋನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೆಕೆಂಡ್ ಇಸ್ ಎಕ್ಸಸೈಸ್, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಕ್ಸಸೈಸ್. ಥರ್ಡ್, ಎಕ್ಸೆಸಿವ್ ಆಲ್ಕೋಹಾಲ್ ಸ್ಮೋಕಿಂಗನ್ನು ಬಿಡಬೇಕಾಗುತ್ತೆ. ಇದನ್ನು ಸ್ಮೋಕಿಂಗ್ ಇಸ್ ವೆರಿ ಡಿಲಿಟೇರಿಯಸ್ ಟು ದ ಬೋನ್ ಹೆಲ್ತ್, ಅದನ್ನ ಬಿಡಬೇಕಾಗುತ್ತೆ. ಆಲ್ಕೋಹಾಲ್ ಇನ್ ಲಾರ್ಜರ್ ಕ್ವಾಂಟಿಟೀಸ್ ಡೈರೆಕ್ಟ್ ಎಫೆಕ್ಟ್ ಇದೆಯೋ ಇಲ್ಲವೋ, ಬಟ್ ನಾರ್ಮಲಿ ತುಂಬ ಕುಡಿತಿರ್ಬೇಕಾದ್ರೆ ಡಯಟ್ ಹೊರಟೋಗುತ್ತೆ, ಅಂದರೆ ನೀವು ಬ್ಯಾಲೆನ್ಸ್ಡ್ ಡಯಟ್ ಇರೋದಿಲ್ಲ, ಪ್ಲಸ್ ಡೈರೆಕ್ಟ್ ಎಫೆಕ್ಟು ಸ್ವಲ್ಪ ಮಟ್ಟಿಗಿರುತ್ತೆ. ಇವುಗಳೆಲ್ಲ ಬೇಸಿಕ್ ಇವುಗಳು. ಪ್ಲಸ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್, ಮೇನ್ ಥಿಂಗ್, ಲೋಡ್ ಮಾಡಬೇಕು ಬಾಡಿನ, ಇದನ್ನು ಆವಾಗ ಇದಾಗುತ್ತೆ. ಹಾಗಾದ್ರೆ ಇದು ಕೂಡ ಫಾಲಿಂಗ್ ಸ್ಟ್ರಾಟಜಿಯಿಂದ ನಾವೇನು ಮಾಡ್ತೀವಿ ಅದೆಲ್ಲ ಕೂಡ ಇದರ ಅಂಡರಲ್ಲೇ ಬರುತ್ತೆ. ಹೌದು, ಅಂದರೆ ಫಾಲ್ ಪ್ರಿವೆನ್ಷನ್ ಸ್ಟ್ರಾಟಜಿ ಏನಿರುತ್ತೆ ಅದು ಬರೀ ಪೇಷಂಟ್ದೊಂದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಪ್ರತಿಯೊಬ್ಬರದ್ದು ಅವ್ರ ಕೇರ್ ಟೇಕರ್ಸ್ ಇರ್ತಾರೆ, ಯಾರು ಇರ್ತಾರೆ ಅವ್ರಗಳದ್ದು ರೆಸ್ಪಾನ್ಸಿಬಿಲಿಟಿ ಇದನ್ನು. ಓಕೆ, ಹಾಗಾದರೆ ಈ ಒಂದು ಹಿಪ್ ಫ್ರಾಕ್ಚರ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ವ್ಯೂವರ್ಸ್ಗೆ ಫೈನಲಿ ಏನು ಹೇಳ್ತೀನಿ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀನಿ. ಆದಷ್ಟು ತಡೆಗಟ್ಟಲು ಪ್ರಯತ್ನ ಪಡಿ ಹಿಪ್ ಫ್ರ್ಯಾಕ್ಚರ್ಸ್ನ. ಯಾಕಂದರೆ ಹಿಪ್ ಫ್ರ್ಯಾಕ್ಚರ್ಸ್ ಬರೀ ಪೇಷಂಟ್ಗೊಂದೇ ಅಲ್ಲ, ಮನೆ ಕೇರ್ ಟೇಕರ್ಸ್ ಎಲ್ಲದನ್ನೂ ಬ್ಯಾಲೆನ್ಸ್ನ ಆಫ್ಸೆಟ್ ಮಾಡುತ್ತೆ. ಮನೆಗೆ ಒಬ್ಬರು ಪೇಷಂಟ್ ಆಯಿತು ಅಂತ ಹೇಳಿದ್ರೆ ಬೇರೆಯವ್ರದ್ದೆಲ್ಲರದ್ದು ಲೈಫ್ ಸ್ಟೈಲ್ ಹಾಳಾಗೋಗುತ್ತೆ. ಸೆಕೆಂಡರಿಲಿ ಬೈ ಚಾನ್ಸ್ ಫ್ರ್ಯಾಕ್ಚರ್ ಆಗೋಯ್ತು, ಯಾರು ಬೇಕಂತೆ ಹೋಗಿಬಿಡಲ್ಲ, ಬಿದ್ದು ಫ್ರ್ಯಾಕ್ಚರ್ ಆಯಿತು ಅಂದಲ್ಲೂ ಕೂಡ ಹತಾಶೆಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಮತ್ತು ನೀವು ಮೊದಲಿನಂತೆ ಯಾವ ಥರ ಇದ್ರೋ ಬೀಳೋಕ್ಕಿಂತ ಮುಂಚೆ ಅದೇ ಜೀವನ ಶೈಲಿಗೆ ವಾಪಸ್ ಹೋಗೋಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಆಕಾಶ್ ಅವರೇ. ಒಂದು ಈ ಒಂದು ವಿಚಾರದ ಕುರಿತಾಗಿ ನಿಜಕ್ಕೂ ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಅವಶ್ಯಕತೆ ಇತ್ತು ಈ ಒಂದು ಜ್ಞಾನದ ಬಗ್ಗೆ, ಅದನ್ನು ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಎಸ್, ನೋಡೋದಿಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಇತ್ತೀಚೆಗೆ ಸಾಮಾನ್ಯವಾಗಿ ಮನೆಯಲ್ಲಿ ವಯಸ್ಸಾದವರು ಇದ್ದಂಥ ಸಂದರ್ಭದಲ್ಲಿ ನಾವು ಯಾರಾದೊಬ್ಬರು ಟೇಕ್ ಕೇರ್ ಅವ್ರ ಜೊತೆ ಇರಬೇಕಾಗುತ್ತೆ, ಅವ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಯಾಕಂದರೆ ನಾವಿಲ್ಲದಂಥ ಸಂದರ್ಭದಲ್ಲಿ ಆಗಬಹುದಾದಂಥ ಅನಾಹುತಗಳೇನೇನಾಗುತ್ತೆ ಅದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಡಾಕ್ಟರ್ ಆಕಾಶ್ ಅವರು ವಿಸ್ತೃತವಾಗಿ ಕೂಡ ಮಾಹಿತಿಯನ್ನು ನೀಡಿ ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಸೊ ಹಾಗಿದ್ರೆ ನೀವು ಕೂಡ ಮುಂಬರುವ ದಿನಗಳಲ್ಲಿ ಇಂಥ ಸಮಸ್ಯೆಗಳನ್ನು ಯಾರಾದರೂ ಮನೆಯಲ್ಲಿ ಎದುರಿಸಿದ್ರೆ ಖಂಡಿತ ಅವರಿಗೆ ಈ ರೀತಿಯಾದಂಥ ಸಾಕಷ್ಟು ಅಪ್ಡೇಟೆಡ್ ವರ್ಷನ್ಸ್ ಆಫ್ ಟ್ರೀಟ್ಮೆಂಟ್ಸ್ ಎಲ್ಲವೂ ಕೂಡ ಲಭ್ಯವಿದೆ, ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಮೈಸೂರಿನ ಮಾನವಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮ್ಯಾನೇಜಬಲ್ ರೇಟ್ಸ್ ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅದನ್ನೆಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.